ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಯೇ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಸೌತಡ್ಕ ಶ್ರೀ ಮಹಾಗಣಪತಿ ಯಕ್ಷಗಾನ ತರಬೇತಿ ಕೇಂದ್ರ ಹಾಗೂ ಶಬರಾಯ ಪ್ರತಿಷ್ಠಾನ ಕೊಕ್ಕಡ ಇದರ ಸಹಯೋಗದಲ್ಲಿ ಕೇಂದ್ರದ ವಾರ್ಷಿಕೋತ್ಸವ 2023 ಮತ್ತು ತರಬೇತಿ ಕೇಂದ್ರದ ಶಿಷ್ಯ ವೃಂದದವರಿಂದ ಯಕ್ಷಗಾನ ಬಯಲಾಟ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾ ಭಾಗವನ್ನು ಇವತ್ತು ಆಡಿ ತೋರಿಸಲಿದ್ದಾರೆ. ಆಗಮಿಸಿರುವ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಆಗಮಿಸಿರುವ ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಜಾನನಯುತಂ ಗಣೇಶ್ವರ ಗಜಾನನಯುತಂ ಗಣೇಶ್ವರ ಭಜಾಮಿ ಸತತ ಸುರೇಶ್ವರ ಗಜಾನನಯುತಂ ಗಣೇಶ್ವರ ಅಜೇಂದ್ರ ಪೂಜಿತ ಅಜೇಂದ್ರ ಪೂಜಿತ ವಿಘ್ನೇಶ್ವರ ಅಜೇಂದ್ರ ಪೂಜಿತ ವಿಘ್ನೇಶ್ವರ ಗಣಾದಿ ಸನ್ನುತ ಪದ ಪದ್ಮಕರ ಗಣಾದಿ ಸನ್ನುತ ಪದ ಪದ್ಮಕರ ಕುಂಜರ ಪಂಜರ ಚತುರ ತರಕಜ ಗುರು ಗುಹಾಗಜ ಪ್ರಣವಾಕಾರ ಕುಂಜರ ಪಂಜರ ಚತುರ ತರಕಜ ಗುರು ಗುಹಾಗಜ ಪ್ರಣವಾಕಾರ ಗಜಾನನಯುತಂ ಗಣೇಶ್ವರ. ಆಗಮಿಸಿರುವ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ನಮ್ಮ ನೆಚ್ಚಿನ ವೈದ್ಯರಾದ ಅಂಬಿಕಾ ಕ್ಲಿನಿಕ್ನ ಡಾಕ್ಟರ್ ಗಣೇಶ್ ಪ್ರಸಾದ್ ರವರು. ಸೀಮೆ ದೇವರಾದಂಥ ಶ್ರೀಯುತ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವರನ್ನು ನಮಸ್ಕರಿಸುತ್ತಾ, ಸೌತಡ್ಕ ಶ್ರೀ ಮಹಾಗಣಪತಿ ದೇವರಿಗೆ ನಮಸ್ಕರಿಸುತ್ತಾ, ಸ್ಥಳದ ಎಲ್ಲ ದೈವ ದೇವರುಗಳಿಗೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಬಂದಂಥ ಅತಿಥಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಮಕೃಷ್ಣ ಶಬರಾಯ, ಪ್ರಾಂಶುಪಾಲರು ಹಾಗೂ ನಿರ್ದೇಶಕರು, ಶ್ರೀನಿವಾಸ ಔಷಧೀಯ ಮಹಾವಿದ್ಯಾಲಯ ಮಂಗಳೂರು ಇವರು ವಹಿಸಿಕೊಂಡಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಇವರು ಸುಮಾರು 25 ವರ್ಷಗಳಿಂದ ಉಪನ್ಯಾಸಕರಾಗಿ ಔಷಧೀಯ ಕ್ಷೇತ್ರದ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಪ್ರಸ್ತುತ ಈಗ ಪ್ರಾಂಶುಪಾಲರು ಹಾಗೂ ನಿರ್ದೇಶಕರಾಗಿ ಶ್ರೀನಿವಾಸ ಔಷಧೀಯ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹವ್ಯಾಸಿಯಾಗಿ ಯಕ್ಷಗಾನ ಮತ್ತು ತಾಳಮದ್ದಳೆಯಲ್ಲಿ ಸಕ್ರಿಯವಾಗಿ ಬಾಲ್ಯದಿಂದಲೇ ತೊಡಗಿಸಿಕೊಂಡಂತಹ ಪ್ರತಿಭಾನ್ವಿತ ವ್ಯಕ್ತಿ, ನಮ್ಮದೇ ಊರಿನಲ್ಲಿ ಹುಟ್ಟಿ ಬೆಳೆದಂತಹ ಪ್ರತಿಭೆ. ಇವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಇವರು ಈ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಇವತ್ತಿನ ಕಾರ್ಯಕ್ರಮದ ಪ್ರತಿಯೊಂದು ಸಣ್ಣ ಸಣ್ಣ ಅಂಶಗಳನ್ನು ಯಾವ ರೀತಿ ಇರಬೇಕು ಅಂತ ಹೇಳಿ ಮಂಗಳೂರಿಂದ ಬಂದು ಕಳೆದ ವಾರ ಬಂದಿದ್ರು, ಹಿಂದಿನ ವಾರ ಬಂದಿದ್ರು, ಇವತ್ತು ಬೆಳಗ್ಗೆಯಿಂದ ಇದ್ದರು. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ತಳಮಟ್ಟದಲ್ಲಿ ಕೆಲಸ ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪೂರ್ಣ ಶ್ರಮ ಹಾಕಿದ್ದಾರೆ. ಇವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಇವರಿಗೆ ಗುರುಗಳಾದ ವಿಠಲ್ ಹೆಬ್ಬಾರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಡ್ತೇನೆ. ಇನ್ನು ಕಾರ್ಯಕ್ರಮದ ಉದ್ಘಾಟಕರು ಶ್ರೀಯುತ ಹರೀಶ್ ರಾವ್ ಮುಂಡ್ರುಪಾಡಿ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಸೌತಡ್ಕ. ಇವರು ಕೃಷಿಕರು, ಉದ್ಯಮಿಗಳು ಹಾಗೂ ಈಗ 3 ವರ್ಷಗಳಿಂದ ಸೌತಡ್ಕದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಸುತ್ತಮುತ್ತಲಿನ ಪರಿಸರದ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಧಾರ್ಮಿಕ ಚಟುವಟಿಕೆಗಳಿಗೆ ಕ್ಷೇತ್ರದ ವತಿಯಿಂದ ಪೂರ್ಣ ಸಹಕಾರ ನೀಡ್ತಾರೆ. ಜೊತೆಗೆ ವೈಯಕ್ತಿಕವಾಗಿ ಕೂಡ ನನ್ನಿಂದ ಏನಾಗಬೇಕು ಅಂತ ಹೇಳಿ ಕೇಳಿ ಆಗುವಂತ ಸಹಾಯವನ್ನು ಮಾಡುವಂತ ಸರಳ ವ್ಯಕ್ತಿತ್ವ ಇರುವಂತ ಶ್ರೀಯುತ ಹರೀಶ್ ರಾವ್ ಮುಂಡ್ರುಪಾಡಿ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಕಾರ್ಯಕ್ರಮಕ್ಕೆ ಅವಧಿಗೆ ಮುಂಚೆ ಬಂದು ನಮ್ಮ ಜೊತೆ ಸೇರಿಕೊಂಡು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ರಾಮಕೃಷ್ಣ ಶಬರಾಯರವರು ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಾರೆ. ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಶ್ರೀಯುತ ಯೋಗೀಶ್ ಆಲಂಬಿಲ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಕ್ಕಡ. ನಮ್ಮ ಆತ್ಮೀಯರು ಹಾಗೂ
ಯುವ ನೇತಾರರು ಈ ಕಾರ್ಯಕ್ರಮದ ರೂಪುರೇಷೆ ಸಿದ್ಧಪಡಿಸುವಾಗಲೇ ಅವರ ಹತ್ರ ಕೇಳಿಕೊಂಡಾಗ ನಾನು ಕಾರ್ಯಕರ್ತನಾಗಿ ನಿಮ್ಮ ಜೊತೆ ಇರ್ತೇನೆ ಮತ್ತು ಏನು ಸಹಕಾರ ಬೇಕು ಎಲ್ಲವನ್ನು ಮಾಡ್ತೇನೆ ಅಂತ ಹೇಳಿ ನಮ್ಮ ಜೊತೆ ಸಹಕಾರ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಕಾರ್ಯಕ್ರಮದ ಈ ಯಕ್ಷಗಾನ ತರಬೇತಿ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಕೂಡ ಅವರು ನಮ್ಮ ಜೊತೆ ಇದ್ದರು, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ. ತುಂಬ ಸಂತೋಷದ ವಿಚಾರ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ವಿಠಲ ಹೆಬ್ಬಾರ್ ಅವರಿಗೆ ಹೂಗುಚ್ಛವನ್ನು ನೀಡಿ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ಆರತಿ ಭಟ್, ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ. ಇವರು ಮೂಲತಃ ಪಟ್ರಮೆ ಗ್ರಾಮದವರು, ವೃತ್ತಿಯಲ್ಲಿ ಇಂಗ್ಲಿಷ್ ಉಪನ್ಯಾಸಕಿ. ತುಮಕೂರಿನಲ್ಲಿ ಯಕ್ಷ ದೀವಿಗೆ ಎಂಬಂತಹ ಯಕ್ಷಗಾನ ತೆಂಕುತಿಟ್ಟು ಯಕ್ಷಗಾನ ತರಬೇತಿ ಕೇಂದ್ರವನ್ನು ನಡೆಸಿಕೊಂಡು ಸುಮಾರು 15 ವರ್ಷದಿಂದ ಬಯಲು ಸೀಮೆಯಲ್ಲಿ ಯಕ್ಷಗಾನದ ಬೆಳವಣಿಗೆ ಮತ್ತು ಪ್ರಚಾರಕ್ಕೆ ಶ್ರಮಿಸ್ತಾ ಇರುವಂತಹ ವ್ಯಕ್ತಿತ್ವ. ಉತ್ತಮ ವೇಷಧಾರಿ ಮತ್ತು ಅರ್ಥಧಾರಿ. ಮಾತಿನ ಮಂಟಪ ನೆನಪಿನ ಬುತ್ತಿ ಎಂಬ ಒಂದು ಚಾನೆಲ್ನಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಕಲಾವಿದರ ಸಂದರ್ಶನ ಮಾಡಿ ಅವರ ಜೀವನದ ಸಾಧನೆಗಳು ಮತ್ತು ಅವರ ಹಿನ್ನೆಲೆಯನ್ನು ಜಗತ್ತಿಗೆ ಪ್ರಚುರಪಡಿಸಿದಂತಹ ಶ್ರೀಮತಿ ಆರತಿಯವರು ನಮ್ಮ ಜೊತೆ ಇದ್ದಾರೆ. ಇವರು ಅತ್ಯುತ್ತಮ ಅಂಕಣಕಾರ್ತಿಯೂ ಹೌದು ಮತ್ತು ಯಕ್ಷಗಾನದ ಅಕಾಡೆಮಿ ಸದಸ್ಯರಾಗಿ ಈಗ 3 ವರ್ಷಗಳಿಂದ ಯಕ್ಷಗಾನದ ಅಭಿವೃದ್ಧಿಗೆ ಮತ್ತು ಬೆಳವಣಿಗೆಗೆ ತುಂಬ ಶ್ರಮ ವಹಿಸುತ್ತಿರುವಂತಹ ಶ್ರೀಮತಿ ಆರತಿ ಪಟ್ರಮೆ ಇವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಇವತ್ತಿನ ಈ ಯಕ್ಷಗಾನದ ದೇವಿ ಮಹಾತ್ಮೆ ಭಾಗದಲ್ಲಿ ಅವರು ಕೂಡ ಪ್ರಮುಖ ಪಾತ್ರಧಾರಿಯಾಗಿ ಕೂಡ ಭಾಗವಹಿಸಲಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಭುವನೇಶ್ವರಿ ಇವರು ಇವರಿಗೆ ಹೂಗುಚ್ಛವನ್ನು ನೀಡಿ ಸಭೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಬಂತಿ ಪದ್ಮನಾಭ ಇವರು ಸಭೆಯಲ್ಲಿ ಆಸೀನರಾಗಿದ್ದಾರೆ. ಇವರು ತುಮಕೂರಿನ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರು ಹಾಗೂ ಆರತಿಯವರ ಪತಿವರ್ಯರು. ಇವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಇವತ್ತಿನ ಕಥಾಭಾಗದಲ್ಲಿ ಪ್ರಮುಖ ವೇಷದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಇವರು ಕೂಡ ಸುಮಾರು 10 ವರ್ಷದಿಂದ ಡೆಕ್ಕನ್ ಹೆರಾಲ್ಡ್ ಮತ್ತು ವಿಜಯ ಟೈಮ್ಸ್ನ ಅಂಕಣಗಾರರಾಗಿ ಕೆಲಸ ಮಾಡಿದ್ದಾರೆ. ಈಗ ಪ್ರಸ್ತುತ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸ ವೃತ್ತಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರು ಪ್ರಖ್ಯಾತ ಅಂಕಣಕರ್ತರು ಹಾಗೂ PhD ಪದವಿಯನ್ನು ಕೂಡ ಪೂರೈಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಶ್ರೀಯುತ ದಿನೇಶ್ ಕರೆ ಇವರು ಅವರಿಗೆ ಹೂಗುಚ್ಛವನ್ನು ಕೊಡಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಇಡೀ ಕಾರ್ಯಕ್ರಮದ ಬೆನ್ನೆಲುಬಾದಂತಹ ಶ್ರೀಯುತ ವಿಠಲ ಹೆಬ್ಬಾರ್, ನೃತ್ಯ ಗುರುಗಳು, ಅನೇಕ ದಶಕಗಳಿಂದ ಯಕ್ಷಗಾನಕ್ಕೋಸ್ಕರ ತಮ್ಮೆಲ್ಲವನ್ನು ಮುಡಿಪಾಗಿಟ್ಟು ಯಕ್ಷಗಾನದ ಏಳಿಗೆಗಾಗಿ ಗ್ರಾಮಗಳಲ್ಲಿ ಹಳ್ಳಿಯಲ್ಲಿ ಸಂಚರಿಸುತ್ತಾ ಯಕ್ಷಗಾನದ ಬೆಳವಣಿಗೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಹಿರಿಯ ಜೀವಿ ಶ್ರೀಯುತ ವಿಠಲ ಹೆಬ್ಬಾರ್. ಇವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಇವತ್ತು ಸಮಯದ ಅಭಾವ ಇರುವ ಕಾರಣ ಇವರನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ಡಾಕ್ಟರ್ ರಾಮಕೃಷ್ಣ ಶಬರಾಯ ಅವರು ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಡ್ತೇನೆ. ಪತ್ರಕರ್ತ ಬಂಧುಗಳು ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಉಪಸ್ಥಿತಿ ಇರತಕ್ಕಂತಹ ಎಲ್ಲ ಹಿರಿಯ ಯಕ್ಷಗಾನ ಅಭಿಮಾನಿಗಳಿಗೆ, ಪ್ರೋತ್ಸಾಹಕರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪಂ ನಮೋಸ್ತುತೆ. ದೀಪ ಪ್ರಜ್ವಲಿಸುವ ಮೂಲಕ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕಾಗಿ ಶ್ರೀ ಕ್ಷೇತ್ರ ಸೌತಡ್ಕದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಹರೀಶ್ ರಾವ್ ಮುಂಡ್ರಪಾಡಿ ಇವರನ್ನು ಕೇಳಿಕೊಳ್ಳುತ್ತೇನೆ. ಅತಿಥಿಗಳೆಲ್ಲರೂ ಇವರ ಜೊತೆ ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಲಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಗಣೇಶ ಸ್ತುತಿ. ಭಾಗವತರಾಗಿ ಮಾಸ್ಟರ್ ಅನುರಾಗ್, ಚೆಂಡೆಯಲ್ಲಿ ಮಾಸ್ಟರ್ ಅಕ್ಷಯ್ ಹಾಗೂ ಮದ್ದಳೆಯಲ್ಲಿ ಕುಮಾರಿ ಹೃದಯ. ಗಜಮುಖಾದವಗೆ ಗಣಪಗೆ ಚಲ್ವತಿ ಜಾಗ
ಗಜಮುಖದ ಬಗೆ ಗಣಪಗೆ ಯಕ್ಷಕಲಾ ಕೇಂದ್ರದ ಗುರುಗಳಾದ ಶ್ರೀಯುತ ವಿಠಲ್ ಹೆಬ್ಬಾರ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ವಾಣಿ ಗಣಪತಿ ಗೌರಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತರಿಕ್ಷಂ ಕ್ಷಿತಿರ್ಲಕ್ಷ್ಮಿ ಇಷ್ಟಾದಿ ಗುರುದೇವತಾ ವಿಶ್ವಾಮಿತ್ರ ವಸಿಷ್ಠಶ್ಚ ಶುಕಕರ್ಣ ಪರಾಶರ ಅಗಸ್ತ್ಯೋ ಗೌತಮಸ್ಯ ದೇವ ಋಷಿಣಾ ಹಿ ವಂದನೋ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯಲ್ಲಿರುವ ಶ್ರೀಯುತ ನಮ್ಮ ರಾಮಕೃಷ್ಣ ಪ್ರಿನ್ಸಿಪಾಲರಾದ ಅಧ್ಯಕ್ಷರು ಹಾಗೂ ನಮ್ಮ ಸೌತತರ್ಕ ಶ್ರೀ ಮಹಾಗಣಪತಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿ ಇರುವ ಗಣ್ಯರು, ಏನಂದರೆ ನನಗೆ ತುಂಬ ಮಾತಾಡಲಿಕ್ಕೆ ಆರೋಗ್ಯದಲ್ಲಿ ಸ್ವಲ್ಪ ಹಿಂದೆ ಇದ್ದೇನೆ ನಾನು. ಹಾಗೆ ನಾನೊಂದು ಇಲ್ಲಿ ಕೇಂದ್ರ ಸೌತತರ್ಕದಲ್ಲಿ ಪ್ರಾರಂಭ ಮಾಡಿದೆ. 8 ವರ್ಷ ಆಯಿತು ನಾನು ಕ್ಲಾಸ್ ಮಾಡಲಿಕ್ಕೆ ಶುರು ಮಾಡಿ. ತದನಂತರ ಲಾಕ್ಡೌನು ಬಂತು. ಆದ ಮೇಲೆ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಕ್ಲಾಸ್ ಮಾಡಿದೆ. ಅಲ್ಲಿಯೂ ಸ್ವಲ್ಪ ಮಕ್ಕಳಿಗೆಲ್ಲ ಬರಲಿಕ್ಕೆ ತೊಂದರೆ ಆಯಿತು. ಅಲ್ಲಿ ದೇವಸ್ಥಾನದಲ್ಲಿ ಹಾಲಿಗೂ ಸ್ವಲ್ಪ ತೊಂದರೆ ಆಯಿತು. ಕಾವು ದೇವಸ್ಥಾನದಲ್ಲಿ ಮಾಡಿದೆ. ಅದು ಸ್ವಲ್ಪ ದೂರ ಆಯಿತು, ಮಕ್ಕಳಿಗೆಲ್ಲ ಸಣ್ಣ ಮಕ್ಕಳಿಗೆ ಬರಲಿಕ್ಕೆ ಕಷ್ಟ. ಹೀಗೆ ಏನು ಆಲೋಚನೆ ಮಾಡಿದೆ. ಆಲೋಚನೆ ಮಾಡುವಾಗ ಅವರ ಅಣ್ಣ ಸುರೇಶ್ರು ಒಬ್ಬರ ಹತ್ರ ಹೇಳಿದರು, ನೀವು ಹೀಗೆ ಅಲ್ಲಿ ಕೇಳಿ. ಹಾಗೆ ನನಗೆ ಅವರು ಸಿಕ್ಕಿದ್ರು. ಅವ್ರ ಹತ್ರ ಕೇಳುವಾಗ, ನೀವು ನನ್ನ ತಮ್ಮನ ಹತ್ರ ಕೇಳಿ, ಅವರು ಕೊಟ್ಟರು ಅಂತ ಹೇಳಿದರು. ಕೂಡಲೇ ಅವರಿಗೆ ಫೋನ್ ಮಾಡಿ ಕೇಳಿಸಿದೆ. ಮತ್ತು ಅದು ಕೇಳಿದ್ದಕ್ಕೆ ಅವರು ಓಕೆ ಅಂತ ಹೇಳಿದ್ರು. ಆದಿತ್ತು, ನೀವು ಮಾಡಿ ಅಂತ ಹೇಳೋದು ಸರಿ. ಆದರೂ ನಾನೀಗ ಹಾಲು ನೀವು ಹೇಗೆ ಎಂಥದ್ದು ಅಂತ ನಿಮಗೆ ಖುಷಿ ಇದ್ದಷ್ಟು ನೀವು ಕೊಡಿ. ನಾನು ಹೇಳಿದ್ದು ನನಗೆ ಖುಷಿ ಅಂದರೆ ನನ್ನ ಹತ್ರ ಕೈಕಾಲು ಮಾತ್ರ ಇರೋದು, ಬೇರೆ ಏನಿಲ್ಲ. ನೀವು ಕೊಡೋದಾದ್ರೂ ನಾನು ಮುಂದುವರಿಸ್ತೇನೆ. ಅದಕ್ಕೆ ನೀವು ಮಾಡಿಯಪ್ಪ, ಮುಂದುವರಿಸಿ ಅಂತ ಹೇಳಿದರು. ಆ ಪ್ರಕಾರ ನಾನು ಈ ಕ್ಲಾಸನ್ನು ಮಾಡ್ತಾ ಬಂದೆ. ಈಗ 1 ವರ್ಷ 5 ತಿಂಗಳಾಯಿತು. ಹೋದ ನವರಾತ್ರಿ ಅಲ್ಲ, ಮದ್ದಿನ ನವರಾತ್ರಿ ಪಂಚಮಿ ದಿವಸ ಸ್ಟಾರ್ಟ್ ಮಾಡಿದ್ದೇನೆ. ಈ ವರ್ಷ ಒಂದು ವಾರ್ಷಿಕೋತ್ಸವ ಮಾಡುವ ಅಂತ ನಾವೊಂದು ಮನಸ್ಸಿಗೆ ಒಂದು ಸಂಕಲ್ಪ ಮಾಡಿದೆ. ಆ ಪ್ರಕಾರ ಅವ್ರ ಹತ್ರ ಕೇಳುವಾಗ ಮುಂದುವರಿಲಿ, ನೀವು ಮಾಡಿ ಅಂತ ಹೇಳಿದರು. ಅವರು ನನಗೆ ಸಂಪೂರ್ಣ ನಿಮಗೆ ಅನುಕೂಲ ಕೊಡ್ತೇನೆ ಅಂತ.
ಅದಕ್ಕೆ ಎಂತ ಮಾಡಿ ಹಾಗೆ ನನಗೆ ನಾನು ಹೊರಡುವಾಗಲೇ ನನಗೆ ಏನು ಅಪಶನ ಸಿಕ್ಕಲಿಲ್ಲ, ಸೀದಾ ಸುಗಮವಾಗಿ ದಾರಿ ಹೋಗಿದೆ. ಹಾಗೆ ಮಾಡಿ ಮಾಡಿ ಮತ್ತೆ ಒಂದು ದಿವಸ ಹಾಗಾದರೆ ಮಕ್ಕಳ ಹತ್ರ ಎಲ್ಲ ಕೇಳುವಾಗ ಆಯಿತು ಅಂತ ಹೇಳಿದರು. ಮಕ್ಕಳು ಎಲ್ಲ ಒಪ್ಪಿಕೊಂಡ್ರು. ಆದರೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಭಾಳ ಉಂಟು. ಮತ್ತು ಮಕ್ಕಳೆಲ್ಲ ಪೂರ ಯಾರು ಬಹಳ ಜೀರ್ಣಾವಸ್ಥೆಯಲ್ಲಿದ್ದಾರೆ. ಅವರೊಂದರೆ ದುಡ್ಡು ಇದ್ದವರು ಯಾರಿಲ್ಲ, ಕೆಲವೆಲ್ಲ ಕೆಲಸ ಮಾಡಿ ಊಟ ಮಾಡುವವರು ಇದ್ದಾರೆ. ಅವರಿಂದೆಲ್ಲ ದುಡ್ಡು ತಗೊಂಡ್ರೆ ನೀವು ಎಷ್ಟು ನಿಮಗೆ ಕೊಡ್ತದೆ ನನಗೆ ಕ್ಲಾಸಿಗೆ ಅಷ್ಟು ಕೊಡಿ, ನಾನು ಇಂತಿಷ್ಟು ಅಂತ ಹೇಳೋದಿಲ್ಲ. ಕೊಡದಿದ್ರೂ ತೊಂದರೆ ಇಲ್ಲ, ನೀವು ಕರೆಕ್ಟು ಕ್ಲಾಸಿಗೆ ಬನ್ನಿ. ಹಾಗೆ ನಾನು ಮಾಡ್ತಾ ಇವತ್ತಿಗೆ ಈಗ ನಾನೊಂದು ವಾರ್ಷಿಕೋತ್ಸವ ಆಗುವಲ್ಲಿಗೆ ಬಂದು ತಲುಪಿತು. ಆದ ಕಾರಣ ಅದು ಎಲ್ಲ ನನಗೆ ಆ ಸೌತತರ್ಕ ಮಹಾಗಣಪತಿ ಮತ್ತು ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ಅವರು ಎಲ್ಲ ನನಗೆ ತೋರಿಸಿಕೊಟ್ಟು ದಾರಿ. ಇನ್ನು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಇನ್ನೊಂದು ನನಗೆ ಆರೋಗ್ಯದಲ್ಲಿ ಬಹಳ ಹಿಂದೆ ಇದ್ದೇನೆ ನಾನು. ಹಾಗೆ ಇವತ್ತೀಗ ದೇವಿ ಮಹಾತ್ಮೆ ಮಾಡೋದು ಅಂತ ನಾವೆಲ್ಲ ನಿಶ್ಚಯ ಮಾಡಿದ್ದು. ಹಾಗೆ ನನ್ನಂದರೆ ಭಾರಿ ಇದಲ್ಲ, ಒಂದು ನನ್ನ ಶಿಷ್ಯಂದಿಳು ಆರತಿ ಭಟ್ ಅವ್ರ ಹತ್ರ ಕೇಳಿದೆ, ಹೀಗೆ ನಾನೊಂದು ಕಾರ್ಯಕ್ರಮ ಮಾಡ್ತೇನೆ, ನೀವೊಂದು ಮಹಿಷಾಸುರ ಮಾಡ್ಬೋದು, OS ಮಾಡ್ಬೋದು ಅಂತ ಹೇಳಿದ್ರು. ಹಾಗಾದರೆ ಅವರ ಪತಿಯು ವೇಷ ಹಾಕ್ತಾರೆ ನನಗೆ ಗೊತ್ತುಂಟು, ನಾನು ಕೇಳಿದ್ದೇನೆ. ಹಾಗಾದರೆ ಅವರಿಗೆ ಒಂದು ಮಾಡಿ, ಅದಕ್ಕೆ ಅವರು ರಕ್ತ ಬೀಜ ಕೊಡ್ತೇನೆ ಆದೀತು ಅಂತ ಹೇಳಿದ್ರು. OS ಆದೀತು ಮಾಡ್ತೇನೆ ಅಂತ ಹೇಳಿದ್ರು. ದಾರಿ ಸುಗಮ ಆಯಿತು. ಮತ್ತು ಮಕ್ಕಳು ಪೂರ ಇದ್ದಾರೆ, ಅವರಿಂದ ಪೂರ ಪ್ರಾಕ್ಟೀಸ್ ಮಾಡಿಸಿ ಎಲ್ಲ ಈಗ ದೇವಿ ಮಹಾತ್ಮೆ ಮಾಡೋದು ಅಂತ ನಾನೊಂದು ಸಂಕಲ್ಪ ಮಾಡಿದ್ದಕ್ಕೆ ಇವತ್ತೀಗ ಇನ್ನು ಮುಂದೆ ಆಗಲಿಕ್ಕೆ ಬಾಕಿ ಉಂಟು. ಇನ್ನು ಆ ದಯವರು ಹೇಗೆ ತೋರಿಸ್ತಾರೋ ಗೊತ್ತಿಲ್ಲ. ಆದಷ್ಟು ನಾನು ಪ್ರಯತ್ನ ಮಾಡಿದ್ದೇನೆ. ಇನ್ನು ಏನಾದರೂ 10 ದೋಷ ಇರ್ಬೋದು, ಅದು ನೀವು ಎಲ್ಲರೂ ಸರಿ ಮಾಡಿಕೊಂಡು ಇನ್ನು ಮುಂದೆ ನಾನು ಮಾಡಿದ್ದಕ್ಕೆ ನೀವೆಲ್ಲ ನನಗೆ ಒಂದು ಪ್ರೋತ್ಸಾಹ ಕೊಡಬೇಕು. ನಾನು ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಗ್ರಾಮದ ಪ್ರಥಮ ಪ್ರಜೆ ಶ್ರೀಯುತ ಯೋಗೀಶ್ ಆಲಂಬಿಲ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೌತಡ್ಕ ಮಹಾಗಣಪತಿಯ ಪಾದಕ್ಕೆ ಎರಗುತ್ತಾ ಸೀಮೆ ದೇವರಾದ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವರ ಕೃಪಕಟಾಕ್ಷವನ್ನು ಪ್ರಾರ್ಥಿಸುತ್ತಾ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ರಾಮಕೃಷ್ಣ ಶಬರಾಯರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀ ಹರೀಶ್ ರಾವ್ ಮುಂಡ್ರಪಾಡಿಯವರೇ, ವೇದಿಕೆಯಲ್ಲಿ ಅಭ್ಯಾಗತರಾಗಿರುವಂಥ ಶ್ರೀಮತಿ ಆರತಿ ಭಟ್ ರವರೇ, ಸಭಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಯಕ್ಷಕ ಬಂಧುಗಳೇ ಮತ್ತು ಯಕ್ಷಗಾನದ ಅಭಿಮಾನಿಗಳೇ, ಈಗಾಗಲೇ ಗುರುಗಳು ಹೇಳಿದರು, ಹಲವು ಅಡೆತಡೆಗಳನ್ನು ದಾಟಿ ಕಳೆದ ವರ್ಷ ನಾನು ಕೂಡ ಆ ಈ ಒಂದು ತರಬೇತಿ ಕೇಂದ್ರದ ಉದ್ಘಾಟನೆಯನ್ನ ಇದೇ ರಾಮಕೃಷ್ಣ ಶಬರಾಯರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಇದು ಒಂದು ವರ್ಷದಲ್ಲಿ ಆ ಮಕ್ಕಳನ್ನ ತಯಾರುಗೊಳಿಸಿ ಅವರ ಪ್ರತಿಭೆಯನ್ನ ವೇದಿಕೆಯಲ್ಲಿ ಪ್ರಸ್ತುತಪಡಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಶಬರಾಯ ಪ್ರತಿಷ್ಠಾನ ಕೊಕ್ಕಡದ ಸಂಯೋಜಕರು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ. ಬಹಳ ಸಂತೋಷವಾದಂಥ ಈ ಒಂದು ಕಾರ್ಯಕ್ರಮ. ಯಾಕಂದ್ರೆ ತರಬೇತಿ ಮಾಡಿ ಇನ್ನೂ ಹೆಚ್ಚಿನ ಶಿಕ್ಷಣವನ್ನ ಪಡೆಯಲಿಕ್ಕೆ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮ ಮತ್ತಷ್ಟು ಅವರಿಗೆ ಉತ್ತೇಜನ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ನಾನು ಕೂಡ ಸಣ್ಣ ಪ್ರಾಯದಲ್ಲಿ ಯಕ್ಷಗಾನಕ್ಕೆ ತಾಳವನ್ನು ಹಾಕಿದವನು. ನಮ್ಮ ಗುರುಗಳು ಇಲ್ಲಿದ್ದಾರೆ, ವೆಂಕಟೇಶ್ ಬಾಳ್ತಲೆ ಅವರು. ನಾವು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭ ಯಕ್ಷಗಾನದ ಅಭಿರುಚಿ ಹೆಚ್ಚು ಇತ್ತು. ಮತ್ತು ಮುಂದೆ ಬೆಳೆದಂತೆ ನಮ್ಮ ಉದ್ಯೋಗ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಉದ್ಯೋಗವನ್ನ ಮಾಡ್ತಕ್ಕಂಥ ಸಂದರ್ಭ ಮತ್ತು ನಮ್ಮ ಬೇರೆ ಬೇರೆ ಕಾರ್ಯೋತ್ತಡದಲ್ಲಿ ಅದು ಸ್ವಲ್ಪ ಬದಿಗೆ ಹೋಯಿತು. ಆದರೆ ಯಕ್ಷಗಾನದ ಅಭಿಮಾನ ಖಂಡಿತವಾಗಿಯೂ ನಾನು ಅಭಿಮಾನಿಯಲ್ಲಿ ನಾನು ಒಬ್ಬ ಅನ್ನುವಂಥದ್ದನ್ನ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವಾಗದೆ ಇವತ್ತಿನ ಒಂದು ವರ್ಷದಲ್ಲಿ ಆ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಮಕ್ಕಳು ಇನ್ನಷ್ಟು ಯಕ್ಷಗಾನದ ಕಲೆಯನ್ನ ಇನ್ನಷ್ಟು ಮೈಗೂಡಿಸಿಕೊಂಡು
ಈ ಗ್ರಾಮಕ್ಕೆ ಕೀರ್ತಿ ತರುವಂತಾಗಲಿ ಮತ್ತು ಇಡೀ ತುಳುನಾಡ ಈ ಒಂದು ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಯಕ್ಷಗಾನವನ್ನ ಕೊಕ್ಕಡದಿಂದ ಈ ಮಕ್ಕಳ ಮೂಲಕ ಹೆಸರನ್ನ ಪಡೆಯುವಂತಾಗಲಿ ಅನ್ನುವಂಥ ಆಶಯವನ್ನ ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ಜೈ ಭಾರತ್ ಮಾತೆ. ನಮ್ಮ ಊರಿನ ಈರುವರು ಹಿರಿಯ ಯಕ್ಷಗಾನ ಕಲಾವಿದರನ್ನು ಇದೀಗ ಗೌರವಿಸಲಿದ್ದಾರೆ. ಇದರ ಸಂಪೂರ್ಣ ನಿರ್ವಹಣೆಯನ್ನು ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿರುವ ಶ್ರೀಮತಿ ಭುವನೇಶ್ವರಿ ಅವರು ನೆರವೇರಿಸಲಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ನೆರೆದಿರುವಂತಹ ಕಲಾಭಿಮಾನಿಗಳೇ, ತಮಗೆಲ್ಲರಿಗೂ ಪ್ರಥಮವಾಗಿ ವಂದಿಸ್ತಾ ಕಿರು ಪರಿಚಯವನ್ನು ತಮ್ಮ ಮುಂದಿಡ್ತಾ ಇದ್ದೇನೆ. ಶಬರಾಯ ಪ್ರತಿಷ್ಠಾನವು ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬೆಳವಣಿಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಹಾಗೆಯೇ ಆಯಾ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಧ್ಯೇಯವನ್ನು ಹೊಂದಿದೆ. ಅಂತೆಯೇ ಯಕ್ಷಗಾನ ತರಬೇತಿಯ ತರಗತಿ ನಡೆಯುತ್ತಿದ್ದು, ಇದರ ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ಈರುವರು ಹಿರಿಯ ಭಾಗವತರನ್ನು ಗುರುತಿಸಿ ಸನ್ಮಾನಿಸಲು ನಿರ್ಧರಿಸಿ ತಮ್ಮ ಜೀವನದುದ್ದಕ್ಕೂ ಯಕ್ಷಗಾನದ ಸೇವೆಗೈದು ನೂರಾರು ಮಂದಿಗೆ ಯಕ್ಷಗಾನದ ಅಭಿರುಚಿ ಹುಟ್ಟಿಸಿ ನಮ್ಮೂರಲ್ಲಿ ಬೆಳೆಸಿದ ನೂಜೆ ವೆಂಕಟೇಶ ಆಚಾರ್ ಹಾಗೂ ವೆಂಕಟೇಶ ಬಾಳ್ತಿಲ್ಲಾಯ ಉಪ್ಪಾರ್ಗುತ್ತು ಇವರನ್ನು ಈ ಸನ್ಮಾನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮೊದಲಾಗಿ ನೂಜೆ ವೆಂಕಟೇಶ ಆಚಾರ್ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ ಹಾಗೂ ವೇದಿಕೆಯ ಗಣ್ಯರು ಅವರನ್ನು ಸನ್ಮಾನಿಸಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನೂಜೆ ವೆಂಕಟೇಶ ಆಚಾರ್ಯರು ಕೊಕ್ಕಡ ಗ್ರಾಮದ ನೂಜೆ ಸುಬ್ರಾಯ ಆಚಾರ್ಯ ಹಾಗೂ ಸುಬ್ಬಮ್ಮ ದಂಪತಿಗಳ ಮಗನಾಗಿ 1949 ಡಿಸೆಂಬರ್ 11ರಂದು ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಕೊಕ್ಕಡ ಶಾಲೆಯಲ್ಲಿ ಪಡೆದು ಬಳಿಕ ಪದವಿ ಪೂರ್ವ ಶಿಕ್ಷಣವನ್ನು ಸಿರ್ಸಿಯಲ್ಲಿ ಪಡೆದರು. ಬಾಲ್ಯದ ದಿನಗಳಲ್ಲಿಯೇ ತನ್ನ ದೊಡ್ಡಮ್ಮನ ಮಗನಾದ ಶ್ರೇಷ್ಠ ಭಾಗವತರೆನಿಸಿಕೊಂಡ ಶ್ರೀ ಸುಬ್ರಾಯ ಆಚಾರ್ಯರ ಬಳಿ ಅಧ್ಯಯನ ಆರಂಭಿಸಿದರು. ಜೊತೆಗೆ ಚೆಂಡೆಯಲ್ಲೂ ಕೈ ಪಳಗಿಸಿಕೊಂಡರು. ನಿರಂತರ ಅಭ್ಯಾಸದಿಂದ ಬಂಡಿಹೊಳೆ ಮೇಳದಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸಿದರು. ಒಮ್ಮೊಮ್ಮೆ ಮೇಳಗಳಲ್ಲೂ ಅತಿಥಿ ಕಲಾವಿದರಾಗುತ್ತಿದ್ದರು. ಶಾಲೆಗಳಲ್ಲಿ ಮಕ್ಕಳಿಗೆ ನಾಟ್ಯ ತರಬೇತಿ ಜೊತೆಗೆ ಯಕ್ಷಗಾನ ಪ್ರಸಂಗಗಳ ತರಬೇತಿಗೆ ಬೆನ್ನೆಲುಬಾಗಿರುತ್ತಿದ್ದರು. ಶ್ರೀಮತಿ ಸುಲೋಚನರವರ ಜೊತೆ ವೈವಾಹಿಕ ಜೀವನವನ್ನು ಆರಂಭಿಸಿದ ಇವರು ತನ್ನ ಮನೆಯಲ್ಲೇ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಗುರುಕುಲ ಪದ್ಧತಿಯನ್ನು ನೆನಪಿಸುತ್ತಿದ್ದರು. ಭಾಗವತಿಗೆ ಹೊರತುಪಡಿಸಿ ಸ್ತ್ರೀ ವೇಷಧಾರಿಯಾಗಿ ರಂಗಪ್ರವೇಶ ಮಾಡಿದ ಶ್ರೀಯುತ ವೆಂಕಟೇಶ ಆಚಾರ್ಯರು ನಿಷ್ಠೆಯ ಪಾಲಕರಾಗಿ ದೇವಳದಲ್ಲಿ ದೇವರನ್ನು ಹೊರುವ ಸೇವೆ ಮಾಡುತ್ತಾರೆ. ಇಂದಿಗೂ ದೇವಸ್ಥಾನದಲ್ಲಿ ಪಂಚಾಂಗ ಓದುವ ಕ್ರಮ ಆಚಾರ್ಯರಿಗೆ ಮೀಸಲು. ಬಹಳಷ್ಟು ಯಕ್ಷಗಾನದ ಪುಸ್ತಕಗಳನ್ನು ಸಂಗ್ರಹಿಸಿ ನಾಟಕ, ಸಂಗೀತ, ಕರಕುಶಲ ಕಲೆಗಳಲ್ಲಿ ಸಾಧನೆಗೈದು ಯಕ್ಷಗಾನ ಸಂಗೀತ ಕ್ಷೇತ್ರದಲ್ಲಿ ತನ್ನೊಂದಿಗೆ ಕಿರಿಯ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿ ಹಿಮ್ಮೇಳ ಪರಿಕರಗಳೊಂದಿಗೆ ಭಾಗವತನಾಗಿ 5 ದಶಕಕ್ಕೂ ಹೆಚ್ಚು ಕಾಲ ಕಲಾಮಾತೆಯ ಸೇವೆಗೈದ ಧನ್ಯತೆಯ ಭಾವ ಹೊಂದಿರುವ ನೂಜ ಶ್ರೀ ವೆಂಕಟೇಶಾಚಾರ್ಯರಿಗೆ ಶಬರಾಯ ಪ್ರತಿಷ್ಠಾನದ ವಂದನೆಗಳು, ಅಭಿನಂದನೆಗಳು. ಅವರ ಕನಸು ನನಸಾಗಲಿ, ಬದುಕು ಯಶಸ್ಸನ್ನು ಕಾಣಲಿ ಎಂದು ಹಾರೈಸುತ್ತಾ ಕಲಾವಿದ ವೆಂಕಟೇಶ ಬಾಳ್ತಿಲ್ಲಾಯ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಹಾಗೂ ವೇದಿಕೆಯ ಗಣ್ಯರು ಅವರನ್ನು ಸನ್ಮಾನಿಸಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಯುತ ವೆಂಕಟೇಶ ಬಾಳ್ತಿಲ್ಲಾಯರು ಕೊಕ್ಕಡ ಗ್ರಾಮದ ಉಪ್ಪಾರು ಗುತ್ತು ಮನೆಯ ಕೆ ಕೃಷ್ಣ ಬಾಳ್ತಿಲ್ಲಾಯ ಹಾಗೂ ಕಮಲಾ ಯಾನೆ ಕಾವೇರಮ್ಮ ದಂಪತಿಗಳ ಹಿರಿಯ ಮಗನಾಗಿ 24/8/1951 ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಹರಿಜನ ವೆಲ್ಫೇರ್ ಸ್ಕೂಲ್ ನೆಲ್ಲಿಯಾಡಿಯಲ್ಲಿ ಹಾಗೂ ಕೊಕ್ಕಡ ಬೋರ್ಡ್ ಹೈಯರ್ ಎಲಿಮೆಂಟರಿ ಶಾಲೆಯಲ್ಲಿ ಪಡೆದು ಪ್ರೌಢ ಶಿಕ್ಷಣಕ್ಕೆ ಮಂಗಳೂರಿನ ಪದುವ ಹೈಸ್ಕೂಲ್ ಅನ್ನು ಸೇರಿದರು. ಯಕ್ಷಗಾನ ಹವ್ಯಾಸಿಯಾಗಿದ್ದ ತಂದೆಯ ಒಡನಾಟದಿಂದ ಯಕ್ಷಗಾನದ ಆಸಕ್ತಿ ಬೆಳೆದು ಕೊಕ್ಕಡ ಸುಬ್ರಾಯ ಆಚಾರ್ಯರ ಬಳಿ ನೂಜೆ ವೆಂಕಟೇಶ ಆಚಾರ್ಯರ ಜೊತೆಯಲ್ಲಿ ಭಾಗವತಿಗೆ ಕಲಿಯಲಾರಂಭಿಸಿದರು. ಬಳಿಕ ಶಿಶಿಲದ ಗೋಪಾಲಕೃಷ್ಣ ಕುರುಪು ರವರ ಮಾರ್ಗದರ್ಶನದಲ್ಲಿ ಕಲಿತು ನೆಲ್ಯಾಡಿ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಮೊದಲ ಅನುಭವ ಪಡೆದರು. ಮುಂದೆ ಉಪ್ಪಾರಪಳಿಕೆ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿದ್ದು ವಿದ್ಯಾರ್ಥಿಗಳಿಗೆ ನಾಟ್ಯ ತರಬೇತಿಯನ್ನು ಕೊಡಿಸಿದರು. ಉಪ್ಪಾರಪಳಿಕೆಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಕಲಾರಂಗ ಎಂಬ ಸಂಸ್ಥೆಯನ್ನು ಆರಂಭಿಸಿ ಮಕ್ಕಳಿಗೂ ಹಿರಿಯರಿಗೂ ನಾಟ್ಯ ತರಬೇತಿಯನ್ನು ಕೊಡಿಸಿದರು. 1983ರಲ್ಲಿ ಸಂಗೀತ ವಿದ್ವಾನ್ ಪದ್ಮಾವತಿಯವರೊಂದಿಗೆ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆಗೈದ ಇವರು 3 ಪುತ್ರಿಯರನ್ನು ಹೊಂದಿರುತ್ತಾರೆ. ಜ್ಯೋತಿ, ಸ್ವಾತಿ ಹಾಗೂ ದೀಪ್ತಿ ಎಂಬ 3 ಮಕ್ಕಳು ತಮ್ಮ ಬಾಲ್ಯದಲ್ಲಿಯೇ ಯಕ್ಷಗಾನವನ್ನು ಕರಗತ ಮಾಡಿಕೊಂಡರು. ಕುಟುಂಬದ ಎಲ್ಲಾ ಸದಸ್ಯರು ಕಲಾ ಆರಾಧಕರಾದರು. ಶ್ರೀ ವೆಂಕಟೇಶ ಬಾಳ್ತಿಲ್ಲಾಯರ
ರಾಯರವರ ಕಲಾ ಸೇವೆಯನ್ನು ಗುರುತಿಸಿ ಯಕ್ಷಭಾರತಿ ಸೇವಾನಿಕೇತನ ಕನ್ಯಾಡಿ, ವಿನಾಯಕ ಯಕ್ಷಗಾನ ಸಂಘ ಬಲ್ಯ, ಅರ್ಕುಳ ಸುಬ್ರಾಯ ಆಚಾರ್ಯ ಪ್ರತಿಷ್ಠಾನ ಗೇರುಕಟ್ಟೆ, ದುರ್ಗಾಂಬ ಕಲಾ ಸಂಗಮ ಶರವೂರು ಮುಂತಾದ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವ ಸಲ್ಲಿಸಿರುತ್ತಾರೆ. ಯಕ್ಷರಂಗವನ್ನು ಹೊರತುಪಡಿಸಿ ತುಳು ನಾಟಕಗಳಾದ ಪುಣ್ಯ ಸಮಾಜದ ಕಣ್ಣ, ಕಣ್ಣೆತ್ತಿ ಕುರುಡೆ, ನಾಗವನ, ದಾರೆದ ಸೀರೆ ಮುಂತಾದ 25-30 ನಾಟಕಗಳಲ್ಲಿ ಪಾತ್ರವಹಿಸಿದರು. ಪೂಜ್ಯ ಕಾವಂದರವರ ನಿರ್ದೇಶನದಲ್ಲಿ ನಡೆದ ಮದ್ಯವರ್ಜನ ಶಿಬಿರಕ್ಕಾಗಿಯೇ ರಚಿಸಿದ ಪ್ರಸಂಗ, ಪಿಡ್ಕಾಸುರ ಕಾಳಗ, 100 ಚುಟುಕುಗಳು, ಕರ್ಮದ ಫಲ ಎಂಬ ತುಳು ಸಾಮಾಜಿಕ ನಾಟಕ ಇವರ ಕಲಾ ಕಾಣಿಕೆಗಳು. ಸಾಕಷ್ಟು ಪುಸ್ತಕಗಳ ಸಂಗ್ರಹಣೆಗೈದು ನಾಟಕ, ಸಂಗೀತ, ಕರಕುಶಲ ಕಲೆಗಳಲ್ಲಿ ಸಾಧನೆಗೈದು ಯಕ್ಷಗಾನ ಸಂಗೀತ ಕ್ಷೇತ್ರದಲ್ಲಿ ತಾನು ಮಾತ್ರವಲ್ಲದೆ ತನ್ನ ಕುಟುಂಬವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಹಿಮ್ಮೇಳ ಪರಿಕರಗಳೊಂದಿಗೆ ಭಾಗವತನಾಗಿ 4.5 ದಶಕಕ್ಕೂ ಹೆಚ್ಚು ಕಾಲ ಕಲಾಮಾತೆಯ ಸೇವೆಗೈದ ಧನ್ಯತೆಯ ಅನುಭವ ಹೊಂದಿರುವ ಶ್ರೀ ವೆಂಕಟೇಶ ಬಾಳ್ತಿಲ್ಲಾಯರವರಿಗೆ ಶಬರಾಯ ಪ್ರತಿಷ್ಠಾನದ ಅಭಿನಂದನೆಗಳು. ಅವರ ಬದುಕು ಬಂಗಾರವಾಗಲಿ ಎಂದು ಹಾರೈಸುತ್ತಾ ಇಂತಹ ಕಲಾರತ್ನಗಳು ಇನ್ನೂ ಮೂಡಿ ಬರಲೆಂದು ಆಶಿಸುತ್ತಾ ಈ ಸನ್ಮಾನ ಕಾರ್ಯಕ್ಕೆ ಅವಕಾಶಕ್ಕಾಗಿ ವಂದಿಸುತ್ತಾ ಈ ಸನ್ಮಾನ ಕಾರ್ಯಕ್ಕೆ ವಿರಾಮ ಬಯಸುತ್ತೇನೆ. ಸನ್ಮಾನ ಸ್ವೀಕರಿಸಿದಂತಹ ಶ್ರೀಯುತ ವೆಂಕಟೇಶ ಆಚಾರ್ಯ ನೂಜೆ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಮಹಾಗಣಪತಿ ನಮಃ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ಕಲಾಭಿಮಾನಿಗಳೇ, ಕಲಾಪೋಷಕರೇ, ಕಾಲಾಸಕ್ತರೇ, ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಇಂದಿನ ಈ ವಿಶೇಷವಾದ ಯಕ್ಷಗಾನ ಒಂದು ಪ್ರದರ್ಶನದ ಈ ಶುಭ ಸಂದರ್ಭದಲ್ಲಿ ಶಬರಾಯ ಪ್ರತಿಷ್ಠಾನದ ವತಿಯಿಂದ ನಮ್ಮಿಬ್ಬರನ್ನು ಹೃತ್ಪೂರ್ವಕವಾಗಿ ನಮ್ಮನ್ನು ಅಭಿನಂದಿಸಿದ್ದಾರೆ. ನಾವೇನಂತ ದೊಡ್ಡ ಕಲಾವಿದರಲ್ಲ, ಇದೇನು ಒಂದು ಸಿಂಧುವಿನಲ್ಲಿ ಒಂದು ಸಣ್ಣ ಬಿಂದು ಇದ್ದ ಹಾಗೆ. ಆದ್ದರಿಂದ ನಮ್ಮ ಈ ಕಲಾ ಸೇವೆಯನ್ನು ಗುರುತಿಸಿ ನಮ್ಮನ್ನು ಸತ್ಕರಿಸಿದ, ಬಹುಮಾನಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಅನಂತ ವಂದನೆಗಳು. ಧನ್ಯವಾದ. ವೈದ್ಯನಾಥೇಶ್ವರ ಮತ್ತು ಸೌತಡ್ಕ ಮಹಾಗಣಪತಿಗೆ ವಂದಿಸ್ತಾ ಇಂದಿನ ಶಬರಾಯ ಪ್ರತಿಷ್ಠಾನ ಕೊಕ್ಕಡ ಇದರ ಈ ಕಾರ್ಯಕ್ರಮದ ವಾರ್ಷಿಕೋತ್ಸವದ ಅಧ್ಯಕ್ಷತೆ ವಹಿಸಿರುವಂತಹ ಡಾಕ್ಟರ್ ರಾಮಕೃಷ್ಣ ಶಬರಾಯರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿರುವಂತಹ ಪ್ರಥಮ ಪ್ರಜೆ ಹಾಗೂ ಆತ್ಮೀಯರಾದ ಶ್ರೀ ಯೋಗೀಶ್ ಆಲಂಬಿಲ್ ಅವರೇ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರಾದ ಶ್ರೀಮತಿ ಆರತಿ ಭಟ್ ಅವರೇ, ಈಗ ತಾನೇ ಸನ್ಮಾನಿತಗೊಂಡಂತಹ 2 ಯಕ್ಷಗಾನದ ದಿಗ್ಗಜರೇ ಮತ್ತು ಬಂದಿರುವಂತಹ ಎಲ್ಲ ಆತ್ಮೀಯ ಯಕ್ಷ ಕಲಾಭಿಮಾನಿಗಳೇ, ಯಕ್ಷಗಾನವನ್ನು ಎಲ್ಲರೂ ಒಂದು ಈ ಭಾರತೀಯ ಸಂಸ್ಕೃತಿಯನ್ನು ನಾವು ಆರಾಧಿಸುವಂತಹ ಒಂದು ಸಂಸ್ಕೃತಿ. ಇಂದಿನ ದಿನಗಳಲ್ಲಿ ಯಕ್ಷಗಾನವನ್ನು ಎಲ್ಲರೂ ಮರೆತು ಹೋಗುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂತಹ ಈ ಸಂದರ್ಭ. ಯಾಕೆಂದ್ರೆ ರಾತ್ರಿಯಲ್ಲಿ ಬೆಳಕಿನಲ್ಲಿ ಶಾಲೆ ನಡೆಯುವಂತಹ ಒಂದು ಕಲೆ ಅಂದರೆ ಯಕ್ಷಗಾನವೇ ಆಗಿತ್ತು. ಈಗ ಸಂಜೆ ನಡೆಯುವ ಶಾಲೆಯಾಗಿ ಇದು ಪರಿವರ್ತನೆ ಆಗ್ತಾ ಇದೆ. ಯಾಕೆಂದರೆ ಕಾಲಮಿತಿಯ ಒಂದು ಸಂದಿಗ್ಧ ಪರಿಸ್ಥಿತಿ, ಹಾಗೆ ಕಾನೂನಿನ ಚೌಕಟ್ಟಿನೊಳಗೆ ಇದನ್ನು ನಡೆಸಬೇಕಾದಂತಹ ಒಂದು ಪರಿಸ್ಥಿತಿ ಇರುವುದರಿಂದ ಈಗ ಎಲ್ಲರೂ ಆ ಒಂದು ಬಯಲಾಟ ರಾತ್ರಿ ಇಡೀ ಆಗುವಂತಹ ಕಾರ್ಯಕ್ರಮವನ್ನು ನಿಗದಿತ ಸಮಯದೊಳಗೆ ಮುಗಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಳ್ಬೇಕಾಗಿ ಬಂದಿದೆ. ಕೊರೋನಾದಂತಹ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರುಗಳು ಅನುಭವಿಸಿದಂತಹ ಒಂದು ಕಷ್ಟ ಅದು ಬಹುಶಃ ಬೇರೆ ಎಲ್ರಿಗೂ ಅನುಭವಿಸೋದಕ್ಕಿಂತಲೂ ತುಂಬ ದೊಡ್ಡ ಕಷ್ಟ ಅಂತಲೇ ಹೇಳಬೇಕು. ಯಾಕೆಂದರೆ ಇಡೀ ವರ್ಷ ಯಕ್ಷಗಾನ ಕಲಾವಿದರುಗಳು ಒಂದು 6 ತಿಂಗಳು ಇಲ್ಲಿ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ್ರೆ ಮತ್ತೆ 6 ತಿಂಗಳು ಬೇರೆ ಎಲ್ಲಿಯಾದರೂ ಪ್ರವಾಸ ಮಾಡಿ ತನ್ನ ಜೀವನವನ್ನು ಸಾಗಿಸುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಂಥ ಸಂದರ್ಭ. ಹಾಗೆ ಕೋವಿಡ್ ಬಂದ ಸಂದರ್ಭದಲ್ಲಿ ಅವರಿಗೆ ಎಲ್ಲಿಗೂ ಹೋಗ್ಲಿಕ್ಕೆ ಗೊತ್ತಿಲ್ಲ, ಹಾಗೂ ಅವ್ರು ಎಲ್ಲಿ ಯಕ್ಷಗಾನ ಮಾಡ್ತಾರೆ ಅದಕ್ಕೂ ಅನುಮತಿಗಳಿಲ್ಲ. ಹಾಗಾಗಿ ಅವರ ಜೀವನ ತುಂಬ ಕಷ್ಟಕರವಾಗಿದ್ದಂಥ ಒಂದು ಸಂದರ್ಭ ಎಲ್ರಿಗೂ ಗೊತ್ತಿದೆ. ಆದರೂ ಕಲಾವಿದರುಗಳು ಧೈರ್ಯ ಕಳ್ಕೊಳ್ಳದೆ ಯುವ ಕಲಾವಿದರುಗಳನ್ನು ಬೆಳೆಸುವಂತಹ ಒಂದು ನಿಟ್ಟಿನಲ್ಲಿ
ಪ್ರತಿ ದಿವಸ ಕ್ಲಬ್ ಹೌಸ್ಗಳಂಥ ಒಂದು ಸಂಪರ್ಕ ಜಾಲದ ಒಳಗೆ ಎಲ್ಲರನ್ನು ಜೋಡಿಸಿಕೊಂಡು ಕ್ಲಬ್ ಹೌಸಿನಲ್ಲಿ ಈ ಯಕ್ಷಗಾನದ ಬಗ್ಗೆ ತಿಳಿ ಹೇಳುವುದು ಅಥವಾ ಯಕ್ಷಗಾನವನ್ನೇ ನಡೆಸುವುದು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಮತ್ತೆ ಯುವಜನಗಳಲ್ಲಿ ಹಾಗೂ ವಿದ್ಯಾವಂತರುಗಳಲ್ಲಿ ಈ ಯಕ್ಷಗಾನದ ಬಗ್ಗೆ ಏನೋ ಒಂದು ಈ ಕಲೆಯನ್ನು ಉಳಿಸಬೇಕು ಅನ್ನೋ ಒಂದು ಪರಿಜ್ಞಾನ ಮತ್ತೆ ಬಂದಂತಾಗಿ ಯಕ್ಷಗಾನ ಮತ್ತೆ ಉಳಿತು ಅಂತ ನಾನು ಹೇಳ್ಬೋದು. ಕ್ಲಬ್ ಹೌಸಿನಲ್ಲಿ ಯಕ್ಷಭಾರತಿ ಬೆಳ್ತಂಗಡಿ ರಿಜಿಸ್ಟರ್ಡ್ ಬೆಳ್ತಂಗಡಿಯ ವತಿಯಿಂದ ಸುಮಾರು 114 ಸತತ ಡೈಲಿ ಕ್ಲಬ್ ಹೌಸಿನಲ್ಲಿ ಪ್ರೋಗ್ರಾಮ್ಗಳನ್ನು ಯಕ್ಷಭಾರತಿಯವರು ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ, ಜಿಲ್ಲೆಯ, ರಾಜ್ಯದ ಕಲಾವಿದರುಗಳು ಬೇರೆ ಬೇರೆ ಜಾಗದಲ್ಲಿದ್ದರೆ ಸಹ ಎಲ್ಲರೂ ಅದರಲ್ಲಿ ಕೂಡಿಕೊಂಡು ಆ ಕಲಾವಿದರುಗಳ ಒಂದು ಕಷ್ಟಕ್ಕೆ ಸ್ಪಂದಿಸಿದಂತಹ ಒಂದು ನಿದರ್ಶನ ತುಂಬ ಇದೆ. ಹಾಗಾಗಿ ಈ ಕಲೆ ಮುಂದೆ ಸಹ ಬೆಳಿಬೇಕು. ಈ ಯಕ್ಷಗಾನ ಯಾಕೆಂದರೆ ಈಗಾಗಲೇ ನಾವು ಯಾರನ್ನಿಬ್ಬರನ್ನು ಗುರುತಿಸಿದೆವು, ಅವರು ಎಷ್ಟು ದೀರ್ಘ ಕಾಲ ಈ ಯಕ್ಷಗಾನ ಕಲೆಯನ್ನು ಉಳಿಸಲಿಕ್ಕೆ ಬೇಕಾಗಿ ಹೋರಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ. ಈಗಾಗಲೇ ಅವರು ಹೇಳಿದ ಹಾಗೆ ಗೋಪಾಲಕೃಷ್ಣ ಕುರೂಪ್ ಅವರು ನನ್ನ ತಂದೆಯವರದು ಗುರುವಾಗಿದ್ದರು. ಮೊದಲೆಯಲ್ಲಿ ನಮ್ಮ ಮನೆಗೆಲ್ಲ ಬರ್ತಾಯಿದ್ರು, ನಮಗೂ ಸ್ವಲ್ಪ ಸ್ವಲ್ಪ ಕಲಿಸ್ತಿದ್ರಾಗ. ಆದರೆ ನಾವು ಅದನ್ನು ತುಂಬ ಕಲೆಯಾಗಿ ತಗೊಂಡಿರಲಿಲ್ಲ, ಅಂದರೆ ಸೀರಿಯಸ್ ಆಗಿರಲಿಲ್ಲ ಅದರಲ್ಲಿ. ಹಾಗೆಂತ ನಮ್ಮ ಊರಿನಲ್ಲಿ ಯಕ್ಷಗಾನ ತಾಳಮದ್ಲೆಯಲ್ಲಿ ತುಂಬ ಅನುಭವಸ್ಥರಾದಿದ್ದಂತಹ ಎಂ ಜಿ ಶ್ರೀಧರ್ ರಾವ್ ಇರ್ಬೋದು, ಎಂ ಜಿ ಸುಬ್ಬರಾವ್, ಎಂ ಜಿ ಕೃಷ್ಣಯ್ಯ ಅಂತ ಎಲ್ಲ ನಮ್ಮ ಕುಟುಂಬಸ್ಥರು ಪ್ರತಿ ವಾರದಲ್ಲಿ ಒಂದು ದಿವಸ ತಾಳಮದ್ಲೆ ಕಾರ್ಯಕ್ರಮಗಳಲ್ಲಿ ನಡೀತಾ ಇತ್ತು. ಹೀಗಾಗಿ ಅವ್ರ ಹತ್ರ ಬೇರೆ ಬೇರೆ ಥರದ ಆ ಗ್ರಂಥಗಳು, ಯಕ್ಷಗಾನಕ್ಕೆ ಸಂಬಂಧಪಟ್ಟ ಗ್ರಂಥಗಳು ಅವ್ರ ಹತ್ರ ಇತ್ತು. ಅದನ್ನು ಈಗ ಯಕ್ಷಭಾರತಿ ಸಂಸ್ಥೆಯವರು ರೆಕಾರ್ಡ್ ಮಾಡ್ತಾ ಇದ್ದಾರೆ ಎಲ್ಲ. ಅದೇ ರೀತಿ ಯಾರ ಹತ್ರ ಆದ್ರೂ ಅಂತ ಆ ಗ್ರಂಥಗಳು ಯಕ್ಷಗಾನದ್ದೆಲ್ಲ ಇದ್ದರೆ ಅದನ್ನು ಖಂಡಿತವಾಗಿಯೂ ಯಕ್ಷಭಾರತಿ ಸಂಸ್ಥೆಗೆ ಕೊಟ್ಟರೆ ಅದರಿಂದ ತುಂಬ ಪ್ರಯೋಜನ ಆಗ್ತದೆ, ಅದು ಉಳಿತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಯಕ್ಷಗಾನದ ಒಂದು ವೈಶಿಷ್ಟ್ಯತೆ ಎಲ್ರಿಗೂ ಗೊತ್ತಿದೆ. 7 ಗಂಟೆಗೆ ಪ್ರಾರಂಭವಾದರೆ ಬೆಳಿಗ್ಗೆ ತನಕ ನಾವು ಕೂತು ಬಯಲಾಟಗಳನ್ನೆಲ್ಲ ವೀಕ್ಷಿಸಿದ್ದು ತುಂಬ ಇದೆ. ಎಲ್ಲ ಧಾರ್ಮಿಕ ಕ್ಷೇತ್ರಗಳು, ಸುಮಾರು ಧಾರ್ಮಿಕ ಕ್ಷೇತ್ರಗಳು ಅವರವ್ರದ್ದೇ ಒಂದು ಮೇಳಗಳನ್ನು ಕಟ್ಟಿಕೊಂಡು ಊರೂರು ತಿರುಗ್ತಾ ಯಕ್ಷಗಾನವನ್ನು ಮಾಡ್ತಾ ಇದ್ದಾರೆ. ಧಾರ್ಮಿಕ ಕ್ಷೇತ್ರಗಳು ಯಾವಾಗಲೂ ಯಕ್ಷಗಾನಕ್ಕೆ ಎಷ್ಟು ಪ್ರೋತ್ಸಾಹ ಕೊಡಬೇಕು, ಯಕ್ಷಗಾನದ ಕಲಾವಿದರನ್ನು ಎಷ್ಟು ಬೆಳೆಸಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಕಲಾವಿದರುಗಳಿಗೆ ಜೀವನ ಅತ್ಯುತ್ತಮವಾಗಿರ್ತದೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಾವು ಮನಗಂಡಂತೆ ಧರ್ಮಸ್ಥಳದ ಮೇಳ ಇರಬಹುದು, ಕಟೀಲು ಮೇಳ ಇರಬಹುದು, ನಾಳ ಮೇಳ ಇರಬಹುದು, ಹೀಗೆ ಹಲವಾರು ಮೇಳಗಳು ಸಂಚರಿಸ್ತಾ ಇದ್ದಾವೆ. ಆ ಮೇಳಗಳಲ್ಲೆಲ್ಲ ತುಂಬ ಪರಿಣಿತ ಯಕ್ಷಗಾನ ಕಲಾವಿದರುಗಳು ಇದ್ದಾರೆ. ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಸಹ ನಮಗೆ ಮೇಳ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಾವುಗಳು ಸಹ ಅದನ್ನು ಪ್ರೋತ್ಸಾಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಮಿತಿ ಅಲ್ಲಿ ಬಂದ ತಕ್ಷಣ ನಾವು ಯಕ್ಷೋತ್ಸವ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಸ್ಥಳೀಯ ಕಲಾಭಿಮಾನಿಗಳಿಗೆ, ಕಲಾವಿದರಿಗೆ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ತಾಳಮದ್ದಳೆಗಳನ್ನು ಆಯೋಜಿಸುವುದಾಗಿರ್ಬೋದು, ಯಕ್ಷಗಾನವನ್ನೇ ಆಡಿಸುವಂತಹ ಕಾರ್ಯಕ್ರಮ ಇರ್ಬೋದು. ಇದನ್ನೆಲ್ಲ ನಾವು ಹಮ್ಮಿಕೊಳ್ಳುವ ಉದ್ದೇಶ ಏನಂದರೆ, ನಮ್ಮ ಏನು ದೇವಸ್ಥಾನಗಳಿದೆ ಅದು ಸಾಂಸ್ಕೃತಿಕ ನಗರಿಯಾಗಿ ಪರಿವರ್ತನೆ ಆಗಬೇಕು, ಧಾರ್ಮಿಕದೊಟ್ಟಿಗೆ ಸಾಂಸ್ಕೃತಿಕ ಪರಿವರ್ತನೆ ಆಗಿ ನಮ್ಮ ಸಂಸ್ಕೃತಿ ಉಳಿಯುವಂತಹ ಒಂದು ಕೇಂದ್ರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವುಗಳು ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು. ಈ ವರ್ಷ ಸಹ ನಾವು ಈಗಾಗಲೇ ಮೊನ್ನೆ ಕಳೆದಂತಹ ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ಒಂದು ದಿವಸ ಯಕ್ಷಗಾನಕ್ಕೆ ಅಂತಲೇ ಮೀಸಲಿಟ್ಟಿದ್ದೆವು. ಪುತ್ತೂರಿನ ಮಹಿಳಾ ವಿಭಾಗದಿಂದ ಒಂದು ಒಳ್ಳೆಯ ಯಕ್ಷಗಾನ ತಾಳಮದ್ಲೆ ಕಾರ್ಯಕ್ರಮ, ಹಾಗೆ ಯಕ್ಷಭಾರತಿ ಬೆಳ್ತಂಗಡಿಯಿಂದ ಅತಿಥಿ ಕಲಾವಿದರಿಂದ ಒಳ್ಳೆ ಒಂದು ಯಕ್ಷಗಾನ ಆಟ ಸಹ ನಡೆಯಿತು. ಇದರ ಮುಖ್ಯ ಉದ್ದೇಶ ಇಷ್ಟೇ, ಧಾರ್ಮಿಕ ಕ್ಷೇತ್ರಗಳು ಸಹ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು, ಕಲಾವಿದರನ್ನು ಬೆಳೆಸಬೇಕು, ಹಾಗೂ ಈ ಕಲೆ ನಶಿಸಬಾರದು. ಕರಾವಳಿಯ ನಮ್ಮ ಅದ್ಭುತವಾದಂತಹ ಈ ಕಲೆ ಎಂದೆಂದಿಗೂ ಉಳಿಬೇಕು. ಯಾಕೆಂದ್ರೆ ಇಲ್ಲಿ ನಮ್ಮ ಯಕ್ಷಗಾನ ಅಕಾಡೆಮಿಯ ಸದಸ್ಯ ಇದ್ದಾರೆ. ಏನು ನಮ್ಮ ಕನ್ನಡ ಭಾಷೆ ಉಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮಗೆ ಬಹುಶಃ ಅಕಾಡೆಮಿಯಿಂದ ಸಿಗುವಂತಹ ಸವಲತ್ತು ಖಂಡಿತ ಸಾಲದು ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ನಾನು ನಮ್ಮ ಒಂದು ಸಂಸ್ಥೆಯಿಂದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ 1 ವರ್ಷದಲ್ಲಿ 32 ಮನೆಯಲ್ಲಿ ನಾವು ಹೋಗಿ ತಾಳಮದ್ಲೆಯನ್ನು ಆಯೋಜಿಸಿದ್ದೆವು. ಆದರೆ ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಆವತ್ತು ಸಿಗಲಿಲ್ಲ. ಈಗಲೂ ಬಹುಶಃ
ನಾವು ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿ ಮಾಡ್ತಾ ಇಲ್ಲ. ಯಾಕೆಂದರೆ ಈ ಕಲಾವಿದರನ್ನು ಪೋಷಿಸುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ನಮ್ಮ ಒಂದು ಕನ್ನಡ ಸಂಸ್ಕೃತಿಯನ್ನು ನಾವು ಕನ್ನಡದ ಭಾಷೆಯನ್ನು ಸಹ, ಯಾಕೆಂದರೆ ಕನ್ನಡ ಭಾಷೆ ಯಕ್ಷಗಾನದಲ್ಲಿ ಹೇಗೆ ಯಕ್ಷಗಾನ ಕಲಾವಿದರುಗಳು ಅದನ್ನು ಹೇಗೆ ಮಾತಾಡಿ ಅದನ್ನು ಜನರಿಗೆ ತಿಳಿಸ್ತಾರೆ ಅನ್ನೋದು ಬಹು ಮುಖ್ಯ. ಯಕ್ಷಗಾನ ಕಲಾವಿದರು ಇವತ್ತು ಮಾತಾಡಿದರೆ ನಾಳೆ ಮಾತಾಡೋದಿಲ್ಲ, ಹೊಸ ಹೊಸ ಶಬ್ದಗಳು ಅವ್ರ ಹತ್ರ ಬರ್ತಾ ಇರ್ತದೆ. ಹಾಗೆ ನಮ್ಮ ಭಾಷೆಗೂ ಅವರು ತುಂಬ ಮಹತ್ವ ಕೊಡ್ತಾರೆ. ಹಾಗೆಂತ ನಮ್ಮ ಭಾಷೆಯನ್ನು ನಾವು ಕನ್ನಡ ಭಾಷೆಯನ್ನು ವೈಭವೀಕರಿಸುವ ಅಥವಾ ಅದನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಯಕ್ಷಗಾನ ಅಕಾಡೆಮಿಯವ್ರದ್ದು ತುಂಬ ರೋಲ್ ಇದೆ. ಅದನ್ನು ಬಹುಶಃ ನಾನು ಈ ಸಂದರ್ಭದಲ್ಲಿ ಸದಸ್ಯರ ಗಮನಕ್ಕೆ ತರ್ತಾ ಇದ್ದೇನೆ. ನೀವು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಯಕ್ಷಗಾನ ಅಕಾಡೆಮಿಯವರು ಯುವ ಯಕ್ಷ ಕಲಾವಿದರುಗಳು ಯಾರಿದ್ದಾರೆ ಅವರನ್ನು ಪ್ರೋತ್ಸಾಹಿಸಲಿಕ್ಕೆ ನಿಮ್ಮಿಂದ ಎಷ್ಟು ಸಾಧ್ಯವಷ್ಟು ನೀವು ಸಹಕರಿಸಬೇಕು. ಯಾಕೆಂದರೆ ಈಗಲೇ ನೋಡಿ, ನಾವು ಈಗ ನೋಡ್ತಾ ಇದ್ದೇವೆ ನಮ್ಮ ಗುರುಗಳು ವಿಠ್ಠಲ ಹೆಬ್ಬಾರ್ರವರು ಎಷ್ಟೆಷ್ಟು ಸಣ್ಣ ಮಕ್ಕಳನ್ನು ಇವತ್ತು ಇಲ್ಲಿ ಯಕ್ಷಗಾನಕ್ಕೆ ರೆಡಿ ಮಾಡಿದ್ದಾರೆ ಅಂದರೆ ಅವರನ್ನು ನಾವು ಎಷ್ಟು ಶ್ಲಾಘಿಸಿದ್ರೂ ಸಾಲದು. ಮಕ್ಕಳಿಗೆ ಅದು ಬೇಗ ಬರ್ತದೆ, ಸ್ವಲ್ಪ ಏಜ್ ಆದ ಮೇಲೆ ಅದನ್ನು ಕಲಿಯುವುದು ಕಷ್ಟ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಗುರುಗಳಾದ ವಿಠ್ಠಲ್ ಹೆಬ್ಬಾರ್ರವರಿಗೆ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮ ಈ ಒಂದು ಕಾರ್ಯಕ್ರಮ ಇನ್ನೂ ಮುಂದುವರಿಲಿ, ಮಕ್ಕಳನ್ನು ಪ್ರೋತ್ಸಾಹಿಸುವಂತಹ ಹಾಗೂ ಅವರಿಗೆ ನಿಮ್ಮಲ್ಲಿರುವ ವಿದ್ಯೆಯನ್ನು ಮತ್ತೆ ಅವರಿಗೆ ಕಲಿಸಿಕೊಟ್ಟು ಅವರನ್ನು ಮುಂದಿನ ದಿನಗಳಲ್ಲಿ ಯಕ್ಷಗಾನದ ಕಲಾವಿದರುಗಳನ್ನಾಗಿ ಮಾಡುವಲ್ಲಿ ದೊಡ್ಡ ಯಶಸ್ಸು ನಿಮಗೆ ಸಿಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾರೆ. ಅಕಾಡೆಮಿ ಕಲೆಯ ಉಳಿವಿಗಾಗಿ ಏನ್ ಮಾಡಬೇಕು ಆ ಕುರಿತಾಗಿ ಗಮನ ಹರಿಸಬೇಕು ಅಂತ ಹೇಳಿದ್ರು. ಖಂಡಿತವಾಗಿಯೂ ಅಕಾಡೆಮಿ ಅದರ ಒಂದು ವ್ಯಾಪ್ತಿಯಲ್ಲಿ ಅಥವಾ ಅದಕ್ಕೆ ಇರಬಹುದಾಗದಿರುವಂತಹ ಪರಿಮಿತಿಯೊಳಗೆ ಏನೇನು ಮಾಡಬಹುದು ಅದನ್ನೆಲ್ಲವನ್ನೂ ಮಾಡ್ತಾ ಇದೆ. ಅಕಾಡೆಮಿಗಿರುವಂತಹ ಮಿತಿ ಒಂದು ಏನು ಅಂತ ಹೇಳಿದರೆ, ಈ ಬಗೆಯ ಕಾರ್ಯಕ್ರಮಗಳು ನಡೆಯುವುದಕ್ಕೆ ನೇರವಾಗಿ ಅಕಾಡೆಮಿ ಆರ್ಥಿಕವಾದ ನೆರವನ್ನು ಕೊಡೋದಕ್ಕೆ ಬರೋದಿಲ್ಲ. ಅಂದರೆ ಅದರ ಉದ್ದೇಶ ಏನಿದ್ರು ಶೈಕ್ಷಣಿಕವಾಗಿ ಅಥವಾ ಅಕಾಡೆಮಿಕ್ ಆಗಿ ಯಕ್ಷಗಾನದ ಪ್ರಗತಿಗೆ, ಅದರ ದಾಖಲೀಕರಣಕ್ಕೆ, ಪ್ರಾತ್ಯಕ್ಷಿಕೆಗೆ, ಈ ಬಗೆಯ ಚಟುವಟಿಕೆಗಳಿಗೆ ಯಕ್ಷಗಾನವನ್ನು ಉಳಿಸುವಲ್ಲಿ, ದಾಖಲೀಕರಿಸುವಲ್ಲಿ ಏನು ಮಾಡಬಹುದು ಆ ನಿಟ್ಟಿನಲ್ಲಿ ಅಕಾಡೆಮಿ ಹೆಚ್ಚು ತೊಡಗಿಸಿಕೊಳ್ಳಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಕೂಡ. ಮತ್ತೆ ಕಾರ್ಯಕ್ರಮಗಳಿಗೆ ಸಹಾಯ ಒದಗಿಸುವುದಕ್ಕಾಗಿ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ. ನಮ್ಮ ಯಕ್ಷಗಾನ ಅಕಾಡೆಮಿ ಅಂತನ್ನುವುದು ಇಲಾಖೆಯ ಒಂದು ಸಣ್ಣ ಭಾಗ ಮಾತ್ರ. ಅಂತಹ ಎಷ್ಟೊಂದು ಅಕಾಡೆಮಿಗಳು, ಪ್ರಾಧಿಕಾರಗಳು ಅಲ್ಲಿ ಇದ್ದಾವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಧನ ಸಹಾಯವನ್ನು ಪಡೆಯುವ ಬಗೆಗೆ ಬಹುಶಃ ನಮ್ಮ ತೆಂಕುತಿಟ್ಟಿನಲ್ಲಿ ಹೆಚ್ಚಾಗಿ ಗಮನ ಹರಿಸುವುದಿಲ್ಲ, ಅಥವಾ ಮಂದಿಗೆ ಆ ಬಗ್ಗೆ ಅಷ್ಟರ ಮಟ್ಟಿಗಿನ ಅವೇರ್ನೆಸ್ ಇಲ್ಲ ಅಂತ ಅನ್ನೋದು ಖಂಡಿತ ನನಗೆ ಗೊತ್ತಿದೆ. ಯಾಕಂದರೆ ಅಕಾಡೆಮಿಯ ಸದಸ್ಯೆಯಾಗಿ ಕಾರ್ಯನಿರ್ವಹಿಸುವಾಗ ಬರುವಂತಹ ಎಲ್ಲ ಅರ್ಜಿಗಳನ್ನು ಅಥವಾ ನಡೆಯುವಂತಹ ಕಾರ್ಯಕ್ರಮಗಳು ಇದರ ಕುರಿತಾಗಿ ಎಲ್ಲವನ್ನು ನೋಡಿದ್ರೂ ಕೂಡ ಅಲ್ಲಿ ಬೇರೆ ತಿಟ್ಟುಗಳ, ಮೂಡಲಪಾಯ ಇರಬಹುದು, ಬಡಗುತಿಟ್ಟು ಇರಬಹುದು, ಬಡಬಡಗಿರ್ಬೋದು, ನಡುತಿಟ್ಟು ಇರಬಹುದು, ಎಲ್ಲ ಕಡೆಗಳಿಂದಲೂ ಅರ್ಜಿಗಳು ಬಂದಿರ್ತವೆ. ಆದರೆ ನಮ್ಮ ತೆಂಕುತಿಟ್ಟಿನಿಂದ ಅಂತಹ ಅರ್ಜಿಗಳೇ ಬಂದಿರುವುದಿಲ್ಲ. ಅಷ್ಟರ ಮಟ್ಟಿಗೆ ಯಾಕೆ ಇಲಾಖೆಯನ್ನು ತಲುಪುವಲ್ಲಿ ನಮ್ಮ ತೆಂಕುತಿಟ್ಟಿನವರು ಮನಸ್ಸು ಮಾಡೋದಿಲ್ಲ ಅಂತ ಖಂಡಿತವಾಗಿ ನನಗೆ ಗೊತ್ತಿಲ್ಲ. ನಮ್ಮ ಎಂ.ಎ. ಹೆಗಡೆಯವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಕಲಿಸುವಂತಹ ಗುರುಗಳಿಗೆ, ತರಬೇತುದಾರರಿಗೆ ಆರ್ಥಿಕವಾಗಿ 2 ತಿಂಗಳ ತರಬೇತಿಗೆ ಸಹಾಯಧನ ಕೊಡುವಂತಹ ಒಂದು ಯೋಜನೆ ಇತ್ತು. ಜೊತೆಯಲ್ಲಿ ಆ ರೀತಿಯ ಯೋಜನೆಗಳು ಈಗಿಲ್ಲ. ಮತ್ತು ಈಗ ಸದ್ಯದ ಮಟ್ಟಿಗೆ ಮೊನ್ನೆ ಅಕ್ಟೋಬರಿಗೆ ಈಗಿರುವ ಅಕಾಡೆಮಿ ಅದರ ಅಧಿಕಾರಾವಧಿ ಮುಕ್ತಾಯಗೊಂಡಿದೆ. ಅಂದರೆ ಅಕಾಡೆಮಿಯ ಸದಸ್ಯರಿಗಿರುವಂತಹ ಅಧಿಕಾರಾವಧಿ 3 ವರ್ಷದವರೆಗೆ ಮಾತ್ರ. ನಮ್ಮದು 2019ರಿಂದ 2022 ಅಕ್ಟೋಬರ್ವರೆಗೆ ಮಾತ್ರ ನಮ್ಮ ಅವಧಿ ಇದ್ದಿದ್ದು. ಆ ಅವಧಿಯಲ್ಲಿ ನಮ್ಮಿಂದ ಏನು ಆಗ್ಬೋದು ಅದನ್ನು ಮಾಡಿದ್ದೇವೆ ಅಂತ ಅನ್ನೋದಕ್ಕಿಂತ ಮುಂದೆ ನಾವು ಏನು ಮಾಡಬಹುದು ಅನ್ನೋದ್ರ ಬಗೆಗೆ ನಮಗೊಂದು ಜ್ಞಾನ ಸಿಕ್ಕಿದೆ ಅಂತ ಅಷ್ಟೇ ನಾನು ಹೇಳಬಲ್ಲೆ. ಸದಸ್ಯೆಯಾಗಿದ್ದಾಗ ಮಾಡಿದಂಥ ಕಾರ್ಯಕ್ರಮಗಳ ಬಗ್ಗೆ ಪರಿಚಯ ಮಾಡುವಾಗ ಹೇಳಿದರು, ಮಾತಿನ ಮಂಟಪ, ನೆನಪಿನ ಬುತ್ತಿ ಅಂತ. ಅದೊಂದು ಬಹಳ ದೊಡ್ಡ ಕನಸಿನ ಕೆಲಸ. ಇನ್ನೂ ಆ ಸಂದರ್ಶನಗಳನ್ನು ಅಕ್ಷರ ರೂಪದಲ್ಲಿ ಪ್ರಕಟಿಸುವಂತಹ ಯೋಜನೆ ಇದೆ. ಅದು ಸಾಧ್ಯ ಆಗಬೇಕು. ಅದು ಅಕಾಡೆಮಿಯ ವಿಷಯದ್ದಾಯಿತು. ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾಗಿರುವುದು ನಮ್ಮ ಗುರುಗಳಾದಂಥ ಶ್ರೀಯುತ ವಿಠ್ಠಲ ಹೆಬ್ಬಾರ್ ಅವ್ರ ಬಗೆಗೆ. ನಾನು 1997ರಲ್ಲಿ ನಿಡ್ಲೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿನಿಯಾಗಿದ್ದಾಗ, ನಾನಾಗ 10ನೇ ಕ್ಲಾಸು, ನಮಗೆ ನಮ್ಮ ಗುರುಗಳಾದಂಥ ಶ್ರೀಯುತ ವೆಂಕಟೇಶ್ ತುಳುಪುಳಿಯವರು, ಅವರು ನಮ್ಮ ವಿಜ್ಞಾನ ಗುರುಗಳು, ಜೊತೆಗೆ ಬಂಡಿಹೊಳೆ ಮೇಳದ ಹವ್ಯಾಸಿ ಕಲಾವಿದರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವ್ರು. ನಮ್ಮ ಶಾಲೆಯಲ್ಲಿ ಕಲಿಸುವಂತಹ ಒಂದು ಉತ್ಸಾಹವನ್ನು ತೋರಿಸಿದಾಗ ಅದರಲ್ಲಿ ಮೊದಲಿಗರಾಗಿ ಸೇರ್ಕೊಂಡವರು ನಾವೆಲ್ಲರೂ. ಪ್ರಾರಂಭದಲ್ಲಿ ಒಂದು 75 ಮಂದಿ ಇದ್ದವರು, ದಿನ ಕಳಿತಾ ಕೊನೆಗೆ 45 ಜನ ಅಷ್ಟೇ ಉಳ್ಕೊಂಡೆವು. 3 ಪ್ರಸಂಗಗಳನ್ನು ಆಡಿಸಿದ್ರು. ಅದರಲ್ಲಿ ದಕ್ಷಯಜ್ಞ, ಆಮೇಲೆ
ಗಿರಿಜಾ ಕಲ್ಯಾಣ, ಆಮೇಲೆ ದ್ರೌಪದಿ ಪ್ರತಾಪ 3 ಪ್ರಸಂಗಗಳನ್ನು ಆಡಿಸಿದರು. ಈ ಇಷ್ಟು ಪ್ರಸಂಗಗಳನ್ನು ಆಡಿಸುವಲ್ಲಿ ಅಕ್ಟೋಬರ್ನಿಂದ ಡಿಸೆಂಬರ್ನವರೆಗೆ ತರಬೇತಿ ಕೊಡುವಲ್ಲಿ ಪ್ರತಿನಿತ್ಯ ಅಂತ ಅನ್ನುವ ಹಾಗೆ ಜೊತೆಗೆ ಬರ್ತಾ ಇದ್ದಂಥವ್ರು ಶ್ರೀಯುತ ವಿಠಲ ಹೆಬ್ಬಾರ್ ಅವರು ಮತ್ತು ಅವರ ಜೊತೆಗೆ ಇನ್ನೊಂದಷ್ಟು ಮಂದಿ ಹಿರಿಯ ಕಲಾವಿದರು. ಬಹುಶಃ ಆವಾಗ ನಾವು ಹೇಗಿದ್ವು, ಅವರನ್ನೆಲ್ಲ ಎಷ್ಟು ಸತಾಯಿಸಿದ್ದೇವೋ ಖಂಡಿತ ನನಗೆ ಗೊತ್ತಿಲ್ಲ. ಆದರೆ ಮೊನ್ನೆ ಇಲ್ಲಿಯ ಪ್ರಾಕ್ಟೀಸಿನ ಇದಕ್ಕೆ ಬೇಕಾಗಿ 1-2 ದಿವಸ ಬಂದಿದ್ದೆವು, ಮೊನ್ನೆ ಜನವರಿ 14 ಮತ್ತು 15ನೇ ತಾರೀಕು. ಆಗ ಮಕ್ಕಳನ್ನು ನೋಡಿದಾಗ ನಿಜವಾಗಿಯೂ ಒಂದು ಬಗೆಯ ಗೊಂದಲ ಆಯಿತು. ಬಹುಶಃ ನಾವು ಇದೇ ರೀತಿಯಾಗಿ ಗುರುಗಳಿಗೆ ಎಲ್ಲಾದರೂ ಶ್ರಮ ಕೊಟ್ಟಿರಬಹುದೇನೋ ಅಂತ ಒಂದು ಕ್ಷಣ ಅನಿಸಿದ್ದು ಹೌದು. ಮಕ್ಕಳೇ ಅವರು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಅಥವಾ ಒಬ್ಬರಿಗೆ ಕಲಿಸುವಾಗ ಇನ್ನೊಬ್ಬರು ಕೂತು ನೋಡಬೇಕು ಅಂತ ಅನ್ನೋದು ಅವರಿಗೆ ಅರ್ಥ ಆಗೋದಿಲ್ಲ. ಒಬ್ಬರೇ ಗುರುಗಳಿದ್ದಾರೆ ಇಲ್ಲಿ. ನಮಗೆ ಅಲ್ಲಿ ಪ್ರಾಕ್ಟೀಸ್ ಮಾಡಿಸುವಾಗ ಮಿಡ್ಲೆ ಹೈಸ್ಕೂಲಿನಲ್ಲಿ ಪಕಡಿ ವೇಷದವರಿಗೆ ಅಂತಂದರೆ ಪಕಡಿ ವೇಷದಲ್ಲಿ ತೊಡಗಿಸಿಕೊಂಡಿದ್ದಂತಹ ಬಂಡಿಹೊಳೆ ಮೇಳದ ಕಲಾವಿದರು, ಸ್ತ್ರೀ ವೇಷದವರಿಗೆ ಅಂತಂದರೆ ಸ್ತ್ರೀ ವೇಷದ ಕಲಾವಿದರು, ಹಾಸ್ಯದವರಿಗೆ ಅಂತಂದರೆ ಹಾಸ್ಯದ ಕಲಾವಿದರು, ರಾಜವೇಷದವರಿಗೆ ಅಂತ ರಾಜವೇಷದ ಕಲಾವಿದರು. ಈ ರೀತಿಯಾಗಿ ಒಂದಷ್ಟು ಮಂದಿ ನಮಗೆ ಬರ್ತಾ ಇದ್ದಿದ್ದು ನನಗೆ ನೆನಪಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಗುರುಗಳು ಒಬ್ಬರೇ ಇದ್ದಾರೆ. ಈ ಕಡೆಯಿಂದ ಶ್ರೀವೇಷದ ನಡೆಯನ್ನು ಅವರೇ ಹೇಳ್ಕೊಡ್ಬೇಕು, ಮಹಿಷಾಸುರನ ನಡೆಯನ್ನು ಅವರೇ ಹೇಳ್ಕೊಡ್ಬೇಕು, ಅತ್ಲಾಗಿಂದ ಶುಂಭಾಸುರನ ನಡೆಯನ್ನು ಅವರೇ ಹೇಳ್ಕೊಡ್ಬೇಕು, ಮರುಕ್ಷಣದಲ್ಲಿ ಹಾಸ್ಯದ ಪಾತ್ರವನ್ನು ಅವರೇ ಹೇಳಿಕೊಡಬೇಕು. ತುಂಬ ಕಷ್ಟ ಅದು. ಅಂದರೆ ಅವರಿಗೆ ಇರುವಂತಹ ವಯಸ್ಸು ಅಥವಾ ಅವರಿಗಿರುವಂತಹ ಜ್ಞಾನ, ಅವರಿಗಿರುವಂತಹ ಉತ್ಸಾಹದಲ್ಲಿ ಅವರು ತುಂಬ ಕಲಿಸಬೇಕು ಅಂತನ್ನೋ ತುಡಿತ ಇದೆಯಲ್ಲ, ಅದಕ್ಕೆ ತಕ್ಕ ಹಾಗೆ ಈಗ ನಾವು ಏನೇ ತಗೊಳ್ಳೋದಕ್ಕೆ ಹೋದ್ರೂ ನಮ್ಮ ಶಕ್ತಿ ಎಷ್ಟು ದೊಡ್ಡದಿದೆ ಅಥವಾ ನಮ್ಮಲ್ಲಿರುವಂಥ ಬಟ್ಲು ಎಷ್ಟು ದೊಡ್ಡದಿದೆ ಅದ್ರ ತುಂಬ ತಗೊಳ್ಬಹುದು. ಇಲ್ಲಿ ಏನಾಗ್ತಿದೆ ಅಂತಂದರೆ ಮಕ್ಕಳು ಅವರ ವಯಸ್ಸಿಗೆ ತಕ್ಕ ಹಾಗೆ ನಡ್ಕೊಳ್ತಾರೆ. ಅವರನ್ನು ಕಂಟ್ರೋಲ್ ಮಾಡಲಿಕ್ಕೂ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟವೇ. ಪೋಷಕರಲ್ಲಿ ಕೇಳುವುದಿಷ್ಟೇ, ಮಕ್ಕಳು ಪ್ರಾಕ್ಟೀಸಿಗೆ ಹೋಗ್ತಾರೆ ಅಂತ ಹೇಳಿ, ಆದರೆ ಅವರನ್ನು ಅಲ್ಲಿ ಮೆಟ್ಲ ಹತ್ರ ಡ್ರಾಪ್ ಮಾಡಿ ದಯಮಾಡಿ ಹೋಗಬೇಡಿ. ನೀವು ಕೂಡ ಒಂದು ಅರ್ಧ ದಿವಸ ಬಿಡುವು ಮಾಡಿಕೊಂಡು ಅಲ್ಲಿದ್ದು ಆ ಮಕ್ಕಳು ಏನು ಮಾಡ್ತಾರೆ, ಗುರುಗಳು ಹೇಗೆ ಅವರನ್ನು ನಿರ್ವಹಿಸಿಕೊಂಡು ಅಲ್ಲಿ ಅವರು ಕಲಿಬೇಕಾಗಿರೋದನ್ನು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ದಯಮಾಡಿ ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ಸಹಕಾರ ಇರಲಿ. ಯಾಕಂತಂದರೆ ಆರ್ಥಿಕವಾಗಿ ನಾವೆಷ್ಟು ಸಹಕಾರ ಕೊಡ್ಬೋದು ಗೊತ್ತಿಲ್ಲ, ಅದು ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಬಿಟ್ಟದ್ದು. ಆದರೆ ಹೋಗಿ ಅಲ್ಲಿದ್ದು ಆ ಮಕ್ಕಳನ್ನು ಒಂಚೂರು ನೋಡ್ಕೊಳ್ಳುವಂತಹ ಕೆಲಸ ಮಾಡಿದರೂ ಕೂಡ ಅಲ್ಲಿ ನಡೆಯುವಂತಹ ಕ್ಲಾಸು ಅಚ್ಚುಕಟ್ಟಾಗಿ ನಡೆಯುವುದಕ್ಕೆ ನಮ್ಮ ಕಡೆಯಿಂದ ಆಗುವಂತಹ ಸಹಕಾರ ಅದು ಖಂಡಿತ ಆಗ್ತದೆ ಅಂತ ಅನ್ನೋ ಭರವಸೆ ನನಗಿದೆ. ಯಾಕೆ ಇದನ್ನು ಇಷ್ಟು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ ಅಂತಂದರೆ ತುಮಕೂರಿನಲ್ಲಿ ಕ್ಲಾಸ್ ಮಾಡುವಾಗ ಒದಗುವಂತಹ ಕಷ್ಟ ಏನು ಅದು ಖಂಡಿತ ನನಗೆ ಗೊತ್ತಿದೆ. ಅಲ್ಲಿಯ ಮಕ್ಕಳು ಕೂಡ ಮಕ್ಕಳೇ ಇದೇ ರೀತಿ ಆಡ್ತಾರೆ. ಈಗ ಒಬ್ಬರಿಗೆ ಅದೇ ಪ್ರಸಂಗ, ಈಗ ಯುದ್ಧದ ಸಂದರ್ಭ ಅಂತಂದರೆ ಅದೇ ಯುದ್ಧ ಮತ್ತೆ ಇನ್ನೂ 4 ಸಲ ಬರುವಂಥದ್ದು ಇರ್ತದೆ. ಆ 4 ಸಲ ಈ ಗುರುಗಳು ಮತ್ತೆ 8 ಸಲ ಅದನ್ನೇ ಮಾಡಿ ತೋರಿಸಬೇಕು. ಉಳಿದವರದನ್ನು ಕೂತ್ಕೊಂಡು ನೋಡುವಂತಹ ಮನಸ್ಸು ಮಾಡೋದಿಲ್ಲ. ಅಷ್ಟೊತ್ತಿಗೆ ನಾವು ಪೋಷಕರಾಗಿದ್ದವರು ನಮ್ಮಿಂದ ಆದಂತಹ ಸಹಾಯ ಮಾಡಿದರೂ ಕೂಡ ಅಲ್ಲಿ ಮಕ್ಕಳು ಗಲಾಟೆ ಮಾಡದ ಹಾಗೆ ಕೂರಿಸಿಕೊಂಡ್ರೂ ಕೂಡ ಅದು ಬಹಳ ದೊಡ್ಡ ಸಹಕಾರ ಖಂಡಿತವಾಗಿ ನಮಗೆ ಆಗ್ತದೆ ಅಂತ ಅನ್ನೋದು ಒಂದು ನಮ್ಮ ವಿಜ್ಞಾಪನೆ ಅಷ್ಟೇ. ಗುರುಗಳ ಕುರಿತಾಗಿ ಹೆಚ್ಚು ಹೇಳುವಷ್ಟು ನಾನು ಏನು ಹೇಳಿ, ನೀವೇ ನೋಡ್ತಾ ಇದ್ದೀರಿ. ಅವರು ಮನೆಯಲ್ಲಿ ಅವರ ಶ್ರೀಮತಿಯವರ ಆರೋಗ್ಯ ಸರಿ ಇಲ್ಲ ಅಂತಾದರೂ ಕೂಡ ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಮಾಡಿಟ್ಟು ಬಂದು ಇಷ್ಟೊಂದು ಮಕ್ಕಳಿಗೆ ಕಲಿಸ್ತಾರೆ ಅಂತ ಹೇಳಿ. ಆದರೆ ಇಲ್ಲಿಯ ಮಕ್ಕಳ ಭಾಗ್ಯ ಅದು, ಪೋಷಕರಾದ ನಿಮ್ಮ ಭಾಗ್ಯ. ಯಾಕಂದರೆ ಯಕ್ಷಗಾನದಿಂದ ಏನು ಸಿಗ್ತದೆ ಅಂತ ಕೇಳಿದರೆ ನಮಗೆ ದುಡ್ಡು ಸಿಗುವುದಿಲ್ಲ. ಖಂಡಿತವಾಗಿ ಅದನ್ನು ನಾವು ಆದಾಯದ ಮೂಲ ಅಂತ ನೋಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಎಷ್ಟೋ ಸಲ ನಮ್ಮ ಜೇಬಿನಿಂದಲೇ ದುಡ್ಡು ಹೋಗೋದಿರ್ಬೋದು, ನಮ್ಮ ಪರ್ಸ್ ಖಾಲಿಯಾಗಿ ನಾವು ಉಲ್ಟಾ ಹಾಕೊಳ್ಬೇಕಾಗಿರುವಂಥ ಸಂದರ್ಭ ಬರ್ಬೋದು ಒಂದು ಯಕ್ಷಗಾನ ಮುಗಿದಾಗ. ಆದರೆ ಯಕ್ಷಗಾನದಿಂದ ಏನು ಸಿಗ್ತದೆ ಅಂತ ಕೇಳಿದರೆ ಯಕ್ಷಗಾನದಿಂದ ಎಲ್ಲವೂ ಸಿಗ್ತದೆ. ಮುಖ್ಯವಾಗಿ ಅದು ಬದುಕು ಏನು ಅಂತ ಅನ್ನೋದನ್ನು ಕಲಿಸಿಕೊಡ್ತದೆ ಅಂತ ನಾನು ಹೇಳ್ತೇನೆ. ಯಾಕೆ ಇದನ್ನು ಇಷ್ಟು ಧೈರ್ಯವಾಗಿ ಹೇಳಬಲ್ಲೆ ಅಂತ ಹೇಳಿದರೆ, ಚೌಕಿ ಮನೆಯಿಂದ ನೀವು ಗಮನಿಸಿಕೊಂಡು ನೋಡಿ, ಅದರ ಹಿಂದೆ ಎಷ್ಟು ನೋವಿದೆ. ಈಗ ನಾವು ವೇದಿಕೆಯಲ್ಲಿರುವಂತಹ ಪಾತ್ರ ನಗನಗತಾ ಮಾತನಾಡಬಹುದು ಅಥವಾ ವೀರಾವೇಶದಿಂದ ಮಾತನಾಡಬಹುದು, ಎಲ್ಲವೂ ಸರಿ. ಆದರೆ ಒಂದು ಕಡೆ ಇಲ್ಲಿ ಕಟ್ಟಿದಂಥ ಚಿಟ್ಟೆಪಟ್ಟಿ ನೋವಾಗ್ತಾ ಇರ್ತದೆ, ಇನ್ನೊಂದು ಕಡೆಯಲ್ಲಿ ಕೈಗೆ ಕಟ್ಟಿದಂತಹ ಭುಜಕೀರ್ತಿ ಕಾಯ್ತಾ ಇರ್ತದೆ, ಇನ್ನೊಂದು ಕಡೆಯಲ್ಲಿ ಕಾಲಿಗೆ ಕಟ್ಟಿದಂತಹ ಗೆಜ್ಜೆಯ ರಕ್ತ ಸಂಚಾರ ಆಗದ ಹಾಗೆ ಮಾಡಿರ್ತದೆ. ಅದು ಎಲ್ಲವನ್ನೂ ಕೂಡ ಆ ನೋವುಗಳನ್ನು ನುಂಗಿಕೊಂಡು ಅವರು ಪಾತ್ರವನ್ನು ನಿರ್ವಹಿಸ್ತಾರೆ ಅಂತಂದರೆ ಬದುಕು ಕೂಡ ಅಷ್ಟೇ ತಾನೇ. ನಾವು ಹೇಗಿರಬೇಕು ಅಂತ ಬಯಸ್ತೇವೋ ಎಲ್ಲ ಸಂದರ್ಭದಲ್ಲೂ ನಮ್ಮ ಕಲ್ಪನೆಯವೇ ವಾಸ್ತವ ಆಗ್ತದೆ ಅಂತ ಖಂಡಿತ ಇಲ್ಲ. ನಾವು ಅಂದ್ಕೊಳ್ಳೋದೊಂದಾದರೆ ಆಗೋದೇ ಒಂದು ಅಂತ ಆಗ್ತದೆ. ಆದರೆ ಅದು ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸುವಂತಹ ಮನಸ್ಥಿತಿಯನ್ನು, ಆ ಮನೋಭಾವವನ್ನು ನಮ್ಮಲ್ಲಿ ಯಕ್ಷಗಾನ ತುಂಬುತ್ತದೆ. ಮತ್ತು ಒಬ್ಬ ರಂಗಸ್ಥಳದ ಮೇಲೆ ಒಬ್ಬ ಮಹಿಷಾಸುರನಾಗಿ ಮಾಡ್ಬೋದು, ಇಲ್ಲ ದುಶ್ಯಾಸನಾಗಿ ಮಾಡಿ ದ್ರೌಪದಿಯ ಸೀರೆ ಸೆಳೆಬಹುದು. ಅದರ ಅರ್ಥ ಅವನು ನಿಜ ಬದುಕಿನಲ್ಲಿ ಹಾಗಿರ್ತಾನೆ ಅಂತ ಅಲ್ವಲ್ಲ. ಯಾವುದು ಇರಬಾರ್ದು, ಏನಾಗಬಾರ್ದು ನಾವು ಅಂತ ಅನ್ನೋದನ್ನು ಕಲಿಬೇಕಾದ್ರೂ ಕೂಡ ಯಕ್ಷಗಾನ ಅಂತ ಅನ್ನೋದು ನಮಗೊಂದು ವಿಶ್ವವಿದ್ಯಾನಿಲಯವೇ.
ಮತ್ತು ಕನ್ನಡದ ಕುರಿತಾಗಿ ನಾವು ಖಂಡಿತ ಹೇಳ್ತೇವೆ, ಎಲ್ಲಿ ಹೋದರೂ ನಾವು ಹೇಳೋದಷ್ಟೇ. ಈಗ ನಾನು ಕೆಲಸ ಮಾಡುವಂಥ ಕಾಲೇಜಿನಲ್ಲಿ ಕೂಡ ನನ್ನನ್ನು ಇಂಗ್ಲೀಷ್ ಉಪನ್ಯಾಸಕ್ಕಿಂತ ಯಾರೂ ಅಂದ್ಕೊಳ್ಳೋದಿಲ್ಲ. ಮೊದಲಿಗೆ ನನ್ನನ್ನು ಮಾತಾಡಿಸಿದವರೆಲ್ಲರೂ ಕೂಡ ನನ್ನನ್ನು ಕನ್ನಡ ಟೀಚರ್ ಅಂತಲೇ ಹೇಳೋದು. ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ಆಗಿರ್ಬೋದು, ನಾವು ಬಳಸುವಂತಹ ಭಾಷೆ, ಇಷ್ಟು ಶುದ್ಧವಾದ ಸ್ಪಷ್ಟವಾದ ಭಾಷೆ ನಮಗೆ ಹೇಗೆ ಒದಗಿತು ಅಂತ ಕೇಳಿದರೆ ಅದಕ್ಕೂ ಯಕ್ಷಗಾನವೇ ನೇರ ಕಾರಣ, ಇನ್ನೇನೂ ಇಲ್ಲ. ಹಾಗಿದ್ರೆ ಇಲ್ಲಿಯ ಈ ನೆಲದ ಮಗಳು ನಾನು, ಇಲ್ಲಿಂದ ಅಲ್ಲಿಗೆ ಹೋದವಳನ್ನು ಮತ್ತೆ ಇಲ್ಲಿಗೆ ಕರೆಸುವಂತಹ ಅವಕಾಶವನ್ನು ಕೊಟ್ಟಿದ್ದು ಕೂಡ ಯಕ್ಷಗಾನವೇ ಹೌದು ತಾನೆ. ಬೇರೆ ಯಾವುದೇ ಕಾರಣಕ್ಕೆ ನಾನು ಇಲ್ಲಿ ಬಂದದ್ದಲ್ಲ, ಯಕ್ಷಗಾನವೇ ಇಲ್ಲಿಗೆ ನನ್ನ ಮತ್ತೆ ಕರ್ಕೊಂಡು ಬಂದದ್ದು ಅಂತ ಹೇಳಿ ಆದರೆ ಅದು ಯಕ್ಷಗಾನದ ಶಕ್ತಿಯೇ ಅಲ್ವಾ. ಅದಕ್ಕೆ ಯಕ್ಷಗಾನವನ್ನು ನಾವು ಉಳಿಸ್ತೇವೆ, ನಾವು ಬೆಳೆಸ್ತೇವೆ ಅಂತ ಅನ್ನೋದೆಲ್ಲ ಖಂಡಿತವಾಗಿ ಸುಳ್ಳು. ನಾವೇನು ಮಾಡಬಹುದು ಅಂತಂದರೆ ಯಕ್ಷಗಾನದ ಮೂಲಕವಾಗಿ ನಾವು ಬೆಳಿಬಹುದು. ನಾವು ಬೆಳೆದ್ರೆ ಕಲೆ ಸಹಜವಾಗಿ ನಮ್ಮನ್ನು ಎತ್ತರಕ್ಕೆ ಕೊಂಡು ಹೋಗ್ತಾ ಇರುತ್ತದೆ. ಆ ಎತ್ತರಕ್ಕೆ ಏರಬೇಕಾಗಿರುವಂತಹ ಎಲ್ಲ ಕ್ಷಮತೆ, ಅದಕ್ಕೆ ಬೇಕಾಗಿರುವಂತಹ ಪೂರಕವಾದಂತಹ ಅವಕಾಶಗಳು, ಅದು ಎಲ್ಲವನ್ನು ಕೂಡ ಯಕ್ಷಗಾನ ಒದಗಿಸಿಕೊಡೋದು ಸಾಧ್ಯ ಆಗ್ತದೆ. ಇಲ್ಲಿ ನಮ್ಮದಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣ ಖಂಡಿತ ಇದೆ. ನಮ್ಮ ಗುರುಗಳಿಗೆ ನಿಮ್ಮಿಂದ ಆಗುವಷ್ಟು ಸಹಕಾರವನ್ನು ಖಂಡಿತ ಒದಗಿಸಿಕೊಡಿ. ಅಲ್ಲಿದ್ದುಕೊಂಡು ನಾವು ಇಲ್ಲಿಗೆ ಏನು ಮಾಡಬಹುದು ಅದನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ನೇರವಾಗಿ ಸರ್ಕಾರದ ಭಾಗ ನಾನೀಗ ಅಲ್ಲದೆ ಹೋದ್ರೂ ಮುಂದೆ ಅಕಾಡೆಮಿ ಈಗಿನ್ನು ಇಲೆಕ್ಷನ್ ಆಗುವಲ್ಲಿವರೆಗೆ ಬಹುಶಃ ಅಕಾಡೆಮಿ ಸದ್ಯದ ಮಟ್ಟಿಗೆ ಸ್ತಬ್ಧವಾಗಿದೆ. ಅದು ಮತ್ತೆ ಜೀವ ತುಂಬಿದಾಗ ಖಂಡಿತವಾಗಿ ನಮ್ಮಿಂದ ಏನು ಮಾಡಬಹುದು ಅದನ್ನು ಮಾಡುವುದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇಲ್ಲಿಗೆ ಕರೆಸಿಕೊಂಡಿರುವಂತಹ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ, ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ಇದು ನಾವು ಸೇರಿರುವುದು ದೇವಿ ಮಹಾತ್ಮೆ ಆಟ ನೋಡುವುದಕ್ಕಲ್ಲ, ಒಂದು ವಿಶೇಷವಾದಂತಹ ಬಾಂಧವ್ಯವನ್ನು ನೋಡುವುದಕ್ಕೆ. ಇದು ಗುರು ಶಿಷ್ಯ ಸಂಬಂಧ ಏನೆಂಬುದನ್ನು ಎಲ್ಲರಿಗೆ ಪ್ರಕಟಪಡಿಸುವಂತಹ ಒಂದು ವೇದಿಕೆಯಾಗಿ ಪರಿಣಮಿಸಿದೆ. ಯಾಕೆಂತ ಹೇಳಿದರೆ ಸುಮಾರು 1 ವರ್ಷದ ಹಿಂದೆ ಯಕ್ಷಗಾನದ ಕ್ಲಾಸ್ ಇಲ್ಲಿ ತರಬೇತಿ ಕೇಂದ್ರವನ್ನು ಆರಂಭಿಸುವುದಕ್ಕೆ ಹೊರಟಂತಹ ವಿಠಲ ಹೆಬ್ಬಾರವರು ಇದ್ದಕ್ಕಿದ್ದ ಹಾಗೆ ನಾವು ವಾರ್ಷಿಕೋತ್ಸವವನ್ನು ಮಾಡಬಹುದೇ ಎಂದು ಒಂದು ಆಸೆಯನ್ನು ಪ್ರಕಟಪಡಿಸಿದಾಗ ನಾವು ಮುಂದುವರಿದೆವು, ಧೈರ್ಯವಾಗಿ ಮುಂದೆ ಹೋಗೋಣ ಅಂತ ಹೇಳಿದೆ. ಆದರೆ ಇದರ ಹಿಂದೆ ಇನ್ನೊಬ್ಬ ಶಿಷ್ಯೆ ಬೆನ್ನೆಲುಬಾಗಿ ಇದ್ದಾರೆ ಎಂಬುದು ಪ್ರಕಟಗೊಂಡಿದೆ. ಹಾಗೂ ದೂರದ ಊರಿಂದ ಇಲ್ಲಿ ಬಂದು ಅವರು ಬಂದಿರೋದು ಅವರೇ ಮಾತಲ್ಲಿ ಹೇಳಿದ್ದಾರೆ, ಅವರನ್ನು ಕರೆತಂದದ್ದು ಬೇರೆ ಯಾವುದೂ ಅಲ್ಲ, ಊರಿನ ಪ್ರೀತಿಗಿಂತ ಜಾಸ್ತಿಯಾಗಿ ಯಕ್ಷಗಾನ ಅವರ ಗುರು ಮಾಡಿದಂತಹ ಈ ಕಾರ್ಯಕ್ರಮಕ್ಕೆ ತಾನು ಬಂದು ಅದರಲ್ಲಿ ಸಕ್ರಿಯ ಪಾಲ್ಗೊಳ್ಬೇಕು ಅಂತ ಹೇಳುವಂತಹ ಪ್ರೀತಿ, ಈ ಗುರುಭಕ್ತಿ ಗುರು ಪ್ರೀತಿ ಇದು ಎಲ್ಲ ವಿದ್ಯಾರ್ಥಿಗಳು ಕಲಿಬೇಕಾದ್ದು. ಗುರುಭ್ಯೋ ನಮಃ ಅಂತ ಹೇಳ್ತೇವೆ. ಗುರುವಿನ ಮೇಲೆ ಇದ್ದಂತಹ ಭಕ್ತಿ ಪ್ರೀತಿ ನಾವು ಎಷ್ಟು ಜೀವನದುದ್ದಕ್ಕೂ ಯಾವತ್ತೂ ಕಡಿಮೆ ಆಗುವುದಿಲ್ಲ. ಛಂದಸ್ಸಲ್ಲಿ ಹೇಳಿದ್ದಾರೆ, ಗುರು ಎಂದು ಲಘುವಾಗದು, ಗುರು ಎಂದು ಲಘುವಾಗದು. ಅಂದರೆ ಗುರು ಯಾವತ್ತು ಗುರುಸ್ಥಾನವನ್ನೇ ಅಲಂಕರಿಸಿರ್ತಾನೆ, ಅವನು ಸಣ್ಣವನ ಕೀಳರಿಮೆಯನ್ನು ಯಾವತ್ತೂ ಪಡೆಯುವುದಿಲ್ಲ. ಯಾವ ವ್ಯಕ್ತಿಯ ಯಾವ ವಿದ್ಯಾರ್ಥಿಯ ಮನಸ್ಸಲ್ಲಿ ಕೂಡ ಕೀಳರಿಮೆ ಬರುವುದಿಲ್ಲ, ಆತನಿಗೆ ಗುರುಸ್ಥಾನ ಇದ್ದೇ ಇರುತ್ತದೆ. ಇಂತಹ ಒಂದು ಜ್ಞಾನವನ್ನು ಕೊಡುವುದು ನಮ್ಮ ಯಕ್ಷಗಾನ ಅಥವಾ ಯಾವುದೇ ಕಲೆ. ಯಾಕೆಂತ ಹೇಳಿದರೆ ಇತ್ತೀಚೆಗೆ ನಾನು ನೋಡಿದಂತಹ ಒಂದು ಪ್ರಕರಣ, ನನ್ನ ಪಕ್ಕದ ಮನೆಯಂತಹ ಒಂದು ವಿದ್ಯಾರ್ಥಿ 8ನೇ ಕ್ಲಾಸಿನ ವಿದ್ಯಾರ್ಥಿನಿ ಇದ್ದಕ್ಕಿದ್ದಂತೆ ಮನೆಗೆ ಬಂದು, ಅಮ್ಮ ನನಗೆ ಡ್ಯಾನ್ಸ್ ಕ್ಲಾಸ್ ಸೇರಬೇಕು, ನನಗೆ ಸಂಗೀತ ಕ್ಲಾಸ್ ಸೇರಬೇಕು. ಯಾಕೆ ಅಂತ ಯಾಕೆ ಈ ಬದಲಾವಣೆ ಕಂಡಿತು ಅಂತ ಕೇಳಿದಾಗ, ಆಕೆ NCCಯಲ್ಲಿ ಶಾಲೆಯಲ್ಲಿ ಆಯ್ಕೆಯಾಗಿದ್ದಾಳೆ. ಮೇಲ್ಮಟ್ಟಕ್ಕೆ ಒಂದೊಂದೇ ಪಿರಿಯಡ್ಸ್ಗೆಲ್ಲ ಹೋಗೋಕ್ಕೆ ಅಲ್ಲಿ ಮುಂದೆ ಬರೀಲಿಕ್ಕೆ ಎಲ್ಲರೂ ಅಂಕದಲ್ಲಿ ಸಮಾನರಾಗಿದ್ದಾಗ
ಕೋ ಕರಿಕ್ಯುಲರ್ ಆಕ್ಟಿವಿಟಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾರಿಗೆ ವಿಶೇಷವಾದಂತಹ ಜ್ಞಾನ ಇದೆ ಅಥವಾ ಅದರಲ್ಲಿ ಅಂಕಗಳನ್ನು ಯಾರು ಗಳಿಸ್ತಾರೆ, ಯಾರು ಅಂತಹ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ ಅವರಿಗೆ ಪ್ರಾಶಸ್ತ್ಯ ಕೊಡಲಿಕ್ಕಾಗ್ತದೆ. ನಾನು ಅದರಲ್ಲಿ ಮುಂದುವರಿದು ನನಗೆ ಪ್ರಾಶಸ್ತ್ಯವನ್ನು ಪಡೆಯಬೇಕು. ಅಂಕದಲ್ಲಿ ಎಲ್ಲರೂ ಔಟ್ ತೆಗಿತಾ ಇದ್ದಾರೆ, 500ರಲ್ಲಿ 500. ಆದರೆ ನನಗೆ ಬೇರೆ ಯಾವುದಿದೆ ತರಬೇತಿ, ಇದಕ್ಕೆ ನಾನು ಕಲಿಯಲೇಬೇಕು. ನನಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ನನ್ನ ತೊಡಗಿಸಿಕೊಳ್ಬೇಕು. ಇದು ಯಾವಾಗ ಆಕೆ ಒಂದು ಆಸೆ, ನಾನು ಉನ್ನತ NCCಯಲ್ಲಿ ಕ್ಯಾಡರ್ ಇದಕ್ಕೆ ಆಯ್ಕೆಯಾಗಬೇಕು. ಅದಕ್ಕೆ ಬೇಕಾಗಿ ನಾನು ಸಕಲ ಗುಣಗಳನ್ನು ನನ್ನಲ್ಲಿ ಅಳವಡಿಸಿಕೊಳ್ಬೇಕು. ಅವರಿಗೆ ಒಂದು ದೃಢವಾದಂತಹ ನಿರ್ಧಾರ ಇದೆ. ಅದಕ್ಕೆ ಇದು ಪ್ರೇರಣಾ ಶಕ್ತಿಯಾಗಿ ಯಾವುದೆಲ್ಲ ಸಾಧ್ಯ ಉಂಟ ಕಲೆ ಎಲ್ಲದಕ್ಕೂ ಸೇರಿಕೊಂಡಿದ್ದಾರೆ. ಯಾಕಂದರೆ ನಾನು ಉಳಿದವರಿಗಿಂತ ನಾನು ಡಿಫ್ರೆಂಟ್ ಆಗಿರಬೇಕಲ್ಲಿ. ನನಗೆ ಅಂಕದಲ್ಲಿ ಹೇಗೆ ಪಡಿತೇನೆ, ಪೂರ್ಣ ಅಂಕ ಪಡಿತೇನೆ, ಜೊತೆಗೆ ಇದು ಬೇಕು. ಇಂತಹ ಒಂದು ಸನ್ನಿವೇಶ ಇಂದು ಸೃಷ್ಟಿಯಾಗಿದೆ ಅಂತೇಳಿ ಮಕ್ಕಳಲ್ಲಿ ಕಲೆಯನ್ನು ಬೆಳಗಿಸುವುದಕ್ಕೆ, ಕಲೆಯ ಆಸಕ್ತಿಯನ್ನು ಮೂಡಿಸುವುದಕ್ಕೆ ಇದು ಒಳ್ಳೆಯ ಅವಕಾಶ ನಾನು ತಿಳ್ಕೊಂಡೆ. ಈ ಸಂದರ್ಭದಲ್ಲಿ ಮಕ್ಕಳನ್ನು ಎಲ್ಲರನ್ನು ಇದನ್ನು ಪರಿಚಯ ಮಾಡಿಸಿ ಅವರಿಗೆ ಇವತ್ತಿನ ಹಳ್ಳಿಯ ಮೇಲೆ ಮಕ್ಕಳಿಗೆ ಇದು ಅವಕಾಶ ಗೊತ್ತಿರಲಿಕ್ಕಿಲ್ಲ. ಆದರೆ ಯಾವಾಗ ಪಟ್ಟಣಕ್ಕೆ ಹೋದಾಗ NCCಯಲ್ಲಿ ಅವಕಾಶ ಸಿಕ್ಕಿದಾಗ ಬಹುಶಃ ಅವರು ಇದನ್ನು ನೆನಪಿಸಿಕೊಳ್ತಾರೆ. ಯಾಕಂದರೆ ನಾನು ನೆನಪಿಸಿಕೊಂಡದ್ದು, ನಾನು 6ನೇ ತರಗತಿಯಲ್ಲಿದ್ದಾಗ ಇದೇ ವೆಂಕಟೇಶ ಆಚಾರ್ಯರಿಂದ ಕಲಿತು ನಮ್ಮ ಶಾಲೆಯ ತಂಡವನ್ನು ಬೆಂಗಳೂರು ತನಕ ಹೋಗಿ ಅಲ್ಲಿ ಪ್ರಶಂಸೆ ಪಡೆದು ಆ ತಂಡ ಕ್ರಮೇಣ ಕೆಲವು ಪ್ರದರ್ಶನಗಳನ್ನು ನೀಡಿ ಒಂದು ತಳಪಾಯವನ್ನು, ಯಕ್ಷಗಾನದ ತಳಪಾಯವನ್ನು ಕೊಟ್ಟವರು ನಾವು 6ನೇ ತರಗತಿಯಲ್ಲಿದ್ದಾಗ. ಬಳಿಕ ಅದು ಕೇವಲ ವಾರ್ಷಿಕೋತ್ಸವಕ್ಕೆ ಮಾಡಿದಂತಹ ತಂಡ. ಆದರೆ ನಮ್ಮ ಆಸಕ್ತಿಯಿಂದ ನಾವು ಮತ್ತೆ ಕಲಿತುಕೊಂಡು 1999 ಮತ್ತು 2000ರಲ್ಲಿ ನಾನೇ ಸ್ವತಃ ಒಂದು ತರಗತಿಯನ್ನು ಇಲ್ಲಿ ವ್ಯವಸ್ಥೆ ಮಾಡಿ ನಮ್ಮ ಹಿರಿಯರಿಗೆ ಮತ್ತು ಕಿರಿಯರಿಗೆ ಎಲ್ಲರಿಗೂ ಜೊತೆಗೆ ಸೇರಿ ನಾವು ಯಕ್ಷಗಾನವನ್ನು ಕಲಿತೆವು. ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೆವು. ಇದಕ್ಕೆ ಪೂರ್ಣ ಸಹಕಾರ ಇತ್ತವರು ನಮ್ಮ ವೆಂಕಟೇಶ್ ಆಚಾರ್ ಮತ್ತು ವೆಂಕಟೇಶ್ ಬಾಳ್ತಿಲಾಯವರು. ನಮ್ಮ ಕಲಾ ಕ್ಷೇತ್ರದಲ್ಲಿ ಅವರು ಗುರುಗಳಾಗಿ ಪರಿಣಮಿಸುವವರು. ಆ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಇಂದಿನ ಹಾಗೆ ವಿದ್ಯುತ್ ಶಕ್ತಿ ಇರಲಿಲ್ಲ. ನಮ್ಮ ಶ್ರೀಯುತ ಕೆದಿಲಾಯರು ಅವರು ಅಂಗಡಿ ಮಾಲಕರು. 8 ಗಂಟೆ ಅಂಗಡಿ ಬಾಗಿಲು ಹಾಕಿದರೆ ಅವರ ಅಂಗಡಿಯ ಗ್ಯಾಸ್ ಲೈಟನ್ನು ಹಿಡ್ಕೊಂಡು ಹೋಗಿ ಶಾಲೆಯಲ್ಲಿ ವಿದ್ಯುತ್ ಶಕ್ತಿ ಇಲ್ಲ, ಅದರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ತರಗತಿಯನ್ನು ನಡೆಸುತ್ತಿದ್ದಂತಹ ಕಾಲ ಅದು. ಆದರೆ ಇಂದಿನ ವಿದ್ಯಾರ್ಥಿಗಳ ಅಂಥ ಸಮಸ್ಯೆ ಯಾವುದೂ ಇಲ್ಲ. ಹಾಗೆ ಕಲಿತಂತಹ ಒಂದು ವಿದ್ಯೆ ನಮ್ಮ ಕ್ಷೇತ್ರದಲ್ಲಿ, ಅರ್ಥಾತ್ ಈಗ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ಫಾರ್ಮಸಿ ಕ್ಷೇತ್ರದಲ್ಲಿ ನಾವು ಅಥವಾ ಶ್ರೀನಿವಾಸ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಥರದ ಕೋರ್ಸ್ಗಳಿವೆ. ಎಲ್ಲ ಪ್ರಾಂಶುಪಾಲರು, ಪ್ರೊಫೆಸರ್ ಅಥವಾ ವಿದ್ಯಾರ್ಥಿಗಳೆಲ್ಲ ಜೊತೆಗೆ ಸೇರಿ ಮಾಡುವಾಗ ನಮಗೆ ಈ ಬಾಲ್ಯದಲ್ಲಿ ಕಲಿತಂತಹ ವಿದ್ಯೆ ನಮ್ಮನ್ನು ಎತ್ತಿ ಹಿಡಿತು. ಇವರಿಗೆ ಯಕ್ಷಗಾನದ ಅರಿವಿದೆ ಅಂತ ಹೇಳುವಂಥ ಒಂದೇ ಒಂದು ಘಟನೆಯಿಂದ, ಒಂದೇ ಒಂದು ಕಲೆಯಿಂದ ನಾವು ಗುರುತಿಸಿಕೊಂಡೆವು. ಇಡೀ ಯೂನಿವರ್ಸಿಟಿಯಲ್ಲಿ ನಮಗೆ ಗುರುತಿಸುವಂತಹ ಒಂದು ಸನ್ನಿವೇಶ ಎದುರಾಯಿತು. ಇಂತಹ ಸನ್ನಿವೇಶ ಪ್ರತಿಯೊಬ್ಬನ ಜೀವನದಲ್ಲಿ ಬರಬೇಕು. ನಾವು 99ರಲ್ಲಿ ನಡೆಸಿದಂತಹ ತರಬೇತಿ ಪಡೆದಂತಹ 2 ವ್ಯಕ್ತಿಗಳು ಇಲ್ಲಿಯ ಕೊಕ್ಕಡದ ಜನಾರ್ದನ ಮತ್ತು ಆನಂದ ಇವತ್ತು ನಮ್ಮ ಕಟೀಲು ಮೇಳದಲ್ಲಿ ಅತ್ಯುತ್ತಮ ವೇಷಧಾರಿಯಾಗಿ ಹೊರಹೊಮ್ಮಿದ್ದಾರೆ. ಒಳ್ಳೆಯ ಪ್ರಶಂಸೆಯನ್ನು ಪಡೆದಿದ್ದಾರೆ. ಯಾವತ್ತು ನೋಡಿದ್ರು ಬಂದು ನಮ್ಮ ಮನೆಯ ಪಕ್ಕದಲ್ಲಿ ಮಂಗಳೂರಲ್ಲಿ ಯಕ್ಷಗಾನ ಆದಾಗ ಬಂದು ಮಾತಾಡಿಸುವಂತಹ ಕ್ರಮವೂ ಇದೆ. ಅವರು ಇವತ್ತಿನ ತನಕ ನೆನಪಿಸಿ ಇಟ್ಟುಕೊಂಡದ್ದು ಈ ಶಾಲೆಯಲ್ಲಿ, ಅವರು ಶಾಲೆಯಲ್ಲಿದ್ದಾಗ ಕಲಿತಂತಹ ಪಾಠ 10ನೇ ತರಗತಿ ತನಕ. ಆಮೇಲೆ ಅವರಿಗೆ ಇದೇ ನಮ್ಮ ವಿಠಲ ಹೆಬ್ಬಾರ್ ಅವರು 2 ದಿನದ ವಿಶೇಷ ತರಬೇತಿಯನ್ನು ನೀಡಿ ಮೇಳಕ್ಕೆ ಕಳಿಸಿಕೊಟ್ಟಂತಹ ಸನ್ನಿವೇಶವಿದೆ. ಆದರೆ ಇಂದಿಗೂ ಆ ವಿದ್ಯಾರ್ಥಿಗಳು, ಇಂತಹ 1000 ಜನಗಳು ಹೋಗಬೇಕಾಗಿಲ್ಲ, ನಮಗೆ ಕೇವಲ ಬೆರಳ ಎಣಿಕೆಯಷ್ಟು ವಿದ್ಯಾರ್ಥಿಗಳು ಈ ಕ್ಷೇತ್ರದಲ್ಲಿ ಮುಂದೆ ಹೋದರೂ ಅವರೇ ನಮಗೆ ಮುಂದೆ ಆಧಾರ ಸ್ತಂಭವಾಗಿ ನಿಲ್ತಾರೆ. ಯಾಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಶ್ರೀಮತಿ ಆರತಿ ಭಟ್ ಅವರು ಒಬ್ಬರು ಇಲ್ಲೇ ಇದ್ದಾರೆ. ಯಾವತ್ತೂ ನಮಗೆ ಸಹಕಾರ ನೀಡುವಂತಹ ಒಂದು ದಾನಿ. ಹಾಗೆಯೇ ಈ ಸಮಾರಂಭದಲ್ಲಿ ನಾನು ಒಂದು ಸಣ್ಣ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ವಿಠಲ ಹೆಬ್ಬಾರ್ ಅವರು ಬಂದಾಗ ನನಗೆ ಒಂದು ನೆನಪಾದಂತಹ, ಒಂದು ಓದಿದಂತಹ ಕತೆ. ಒಂದು ಹಳ್ಳಿಗೆ ಒಂದು ಸ್ವಾಮೀಜಿ ಬಂದ್ರಂತೆ. ಆ ಸ್ವಾಮೀಜಿ ಅಲ್ಲೇ ಒಂದು ಸಮಾರಂಭವನ್ನು ಮಾಡಲಿಕ್ಕೆ ಊರಿನವರನ್ನೆಲ್ಲ ಕರೆದು ಸಮಾರಂಭ ಮಾಡೋಣ ಅಂತ ಹೊರಟಿದ್ದಾರೆ. ಎಲ್ಲರಿಗೂ ಆ ದಿನ ಅನ್ನ ಸಂತರ್ಪಣೆ ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ರಂತೆ. ಆದರೆ ಶಿಷ್ಯ ಬಂದು ಹೇಳಿದ, ಸ್ವಾಮೀಜಿ ಒಳಗೆ ಏನು ಇಲ್ಲ, ನಾವು ಊರಿಂದ ಊರಿಗೆ ಹೊರಡುವವರು,
ನಮ್ಮಲ್ಲಿ ಯಾವುದು ಸುತ್ತಿಲ್ಲ. ಕೂಡಲೇ ಯಾವ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ಬೋದು ಈ ದಿನ ಯೋಚನೆ ಮಾಡಿದರು. ಅದಕ್ಕೆ ಬೇಡ, ಇವತ್ತು ನಾವು ಏಕಾದಶಿ ಉಪವಾಸ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಇಲ್ಲ, ನಾಳೆ ದಿನ ಅದು ನಾವು ಮಾಡಲೇಬೇಕು. ಅದಕ್ಕೆ ಶಿಷ್ಯ ಹೇಳಿದ, ಸ್ವಾಮೀಜಿ, ಯಾವತ್ತು ನೀವು ಆಶಾವಾದಿ, ನಮಗೆ ಜೀವನದಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳುವಂಥ ನೀವು, ಯಾವ ಧನಾತ್ಮಕವಾಗಿ ಯೋಚಿಸಿ ಅಂತ ಹೇಳುವಂಥ ನೀವು ಯಾಕೆ ಸುಮ್ಮನಿದ್ದೀರಿ? ನನಗೆ ನಾಳೆ ದಿನ ಎಲ್ಲ ವ್ಯವಸ್ಥೆಯನ್ನು ಮಾಡುವಂತಹ ಅವಕಾಶ ಕೊಡಿ, ನಾನು ನೋಡ್ತೇನೆ ಅಂತ ಹೇಳಿದಂತೆ ಶಿಷ್ಯ. ಒಂದು ಗುಟ್ಟನ್ನು ಮಾತನ್ನು ಅವರ ಗುರುಗಳ ಮಾತಲ್ಲಿ ಕಿವಿಯಲ್ಲಿ ಹೇಳಿದ. ಹೌದು, ಕೂಡಲೇ ಗುರುಗಳು ಹೇಳಿದ್ರಂತೆ, ನಾಳೆಯೇ ಎಲ್ಲರಿಗೂ ಭರ್ಜರಿ ಊಟ ಇದೆ. ಏನು ಮಾಡ್ತೇವೆ ಅಂತ ಕೇಳಿದರೆ, ನನ್ನಲ್ಲಿ ಒಂದು ಸಾಲಿಗ್ರಾಮದ ಕಲ್ಲಿದೆ, ನಾನು ಅದರಿಂದ ಎಲ್ಲವನ್ನು ವ್ಯವಸ್ಥೆ ಮಾಡ್ತೇನೆ. ಸಾಲಿಗ್ರಾಮದ ಕಲ್ಲಿನ ಸಾಂಬಾರು ನಾನು ಮಾಡ್ತೇನೆ, ಸಾಕು, ಅದರಲ್ಲಿ ಬೇರೆ ಏನು ಬೇಕಾಗಿಲ್ಲ ಅಂತ. ಊರಿನ ಜನರಿಗೆ ಆಸಕ್ತಿ ಕೆರಳಿತು. ಏನು ಈ ಸ್ವಾಮೀಜಿ ಬಂದು ಒಂದು ಸಾಲಿಗ್ರಾಮದ ಕಲ್ಲನ್ನು ಇಟ್ಕೊಂಡು ಬಂದು ನಮಗೆ ಏನಪ್ಪ ಇದು ಊಟ ಬಡಿಸ್ತಾರೆ ಇಲ್ಲಿ ಇಷ್ಟು ಜನರಿಗೆ ಅಂತ ಒಬ್ಬೊಬ್ಬರು ಕುತೂಹಲರಾಗಿ ಬಂದು ಕೇಳಿದ್ರಂತೆ, ಸ್ವಾಮೀಜಿ ಏನಾಯಿತು, ಹೇಗೆ ಮಾಡ್ತಾ ಇದ್ದೀರಿ ನೀವು? ನಮ್ಮಲ್ಲಿ ಸಾಲಿಗ್ರಾಮದ ಕಲ್ಲಿದೆ, ನೀನು ಏನಾದರೂ ನಮ್ಮಿಂದ ಬೇಕಂತ ಕೇಳಿ ಶುರು ಮಾಡ್ತೀರಂತೆ. ಏನು ಬೇಡಪ್ಪ, ನೀನು ಏನಾದ್ರು ತರ್ತಿಂತಾದರೆ ಓಕೆ, ಒಂದು 4 ತರಕಾರಿ ಹಿಡ್ಕೊಂಡು ಬಾ, ಸೌತೆಕಾಯಿ ಹಿಡ್ಕೊಂಡು ಬಾ ಅಂತ ಹೇಳಿದ್ರಂತೆ. ಬೇರೆ ಏನು ಬೇಕಾಗಿಲ್ಲ. ಇನ್ನೊಬ್ಬ ಕೃಷ್ಣಪ್ಪ ಗೌಡ ಬಂದ, ಸ್ವಾಮೀಜಿ ನಿಮಗೇನು ಬೇಕಾ? ನಮ್ಮಿಂದ ಏನಾಗಬೇಕು ಹೇಳಿ? ಏನು ಬೇಕಾಗಿಲ್ಲ, ಎಲ್ಲ ಸಾಲಿಗ್ರಾಮದ ಕಲ್ಲ ಸಾಂಬಾರು ಮಾಡ್ತಾ ಇದ್ದೇನೆ. ನೀನು ಏನಾದ್ರು ಬರ್ತಿದ್ದೆ ಸ್ವಲ್ಪ ಉಪ್ಪು ಇಟ್ಕೊಂಡು ಬಾ, ಉಪ್ಪು ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನೊಬ್ಬ ಬಂದು, ಸ್ವಾಮೀಜಿ ನೀವು ಹೀಗೆಲ್ಲ ವ್ಯವಸ್ಥೆ ಮಾಡ್ತಿದ್ದೀರಂತೆ, ನಮ್ಮಿಂದ ಏನಾದರೂ ಬೇಕಾ? ಏನು ಬೇಕಾಗಿಲ್ಲ, ಸ್ವಲ್ಪ ಬೆಲ್ಲ ಬೇಕಿದ್ರೆ ನೀವು ಬರ್ತಿದ್ರೆ ಸ್ವಲ್ಪ ಬೆಲ್ಲ ಇಟ್ಕೊಂಡು ಬಾ, ಅದಕ್ಕೆ ನೋಡೋಣ ಹೇಗಾಗ್ತದೆ. ಹೀಗೆ ಪ್ರತಿಯೊಬ್ಬ ಒಂದೊಂದೊಂದು ಬಂದು ಕೇಳಿದಾಗ ಸ್ವಾಮೀಜಿ ಹೇಳಿದೆ, ಒಂದು ಐಟಮ್ ಸ್ವಲ್ಪ ಇಟ್ಕೊಂಡು ಬಾ. ಊರಿನ ಜನರೆಲ್ಲ ಕುತೂಹಲದಿಂದ ಇವರು ಏನು ಮಾಡ್ತಾರೆ ಅಂತ ಕೇಳಿ ನೋಡುವುದ ಕುತೂಹಲದಿಂದ ಬಂದು ಹಾಗೆ ಹೋಗುವಾಗಿಲ್ಲ, ಕೇಳಿ ಹೋದರು. ಕೇಳಿದಕ್ಕೆಲ್ಲರೂ ಒಂದೊಂದು ಐಟಮ್ ತಂದು ಕೊಟ್ಟರು. ಎಲ್ಲವನ್ನೂ ಸೇರಿಸಿ ಮರುದಿನ ಭರ್ಜರಿ ಊಟವನ್ನೇ ಸ್ವಾಮೀಜಿ ಕೊಟ್ಟರಂತೆ. ಹೇಗಿದ್ರೆ ಗುಟ್ಟು ಸ್ವಾಮೀಜಿ, ಇದರಲ್ಲಿ ಸಾಲಿಗ್ರಾಮದ ಕಲ್ಲಲ್ಲಿ ಏನದು ಅಂತ ಕೇಳಿದ್ರಂತೆ. ನೀವು ಸಾಲಿಗ್ರಾಮದ ಕಲ್ಲಿನ ಸಾಂಬಾರು ಅಂತ ಹೇಳಿದ್ರಲ್ಲ, ಇಷ್ಟೊಂದು ರುಚಿಯಾಗಿದೆಲ್ಲ, ಇಷ್ಟು ಹೇಗೆ ಮಾಡಿದ್ರಿ ಇದು ಅಂತ. ಬಂಧುಗಳೇ, ಇದು ಸಾಲಿಗ್ರಾಮದ ಕಲ್ಲಲ್ಲ, ನಿಮ್ಮ ಒಂದಾಗಿರುವಂತಹ ಪ್ರೀತಿ ನನ್ನ ಜೊತೆಗೆ ಸೇರಿ ಇವತ್ತು ಊಟಕ್ಕೆ ಬಂದಿದ್ದೀರಲ್ಲ, ಇದೇ ಸಾಲಿಗ್ರಾಮದ ಕಲ್ಲಿನ ಮಹತ್ವ. ನೀವು ಕೊಟ್ಟಂತಹ ಒಂದೊಂದು ತೋಣಕ್ಕೂ ಒಂದೊಂದು ಪದಾರ್ಥದಿಂದ ಬೆರೆಸಿ ಮಾಡಿದಂತಹ ಈ ಪದಾರ್ಥದಿಂದ ನಾವು ನಿಮಗೆ ಊಟ ಬಡಿಸ್ತಾ ಇದ್ದೇನೆ, ಜೊತೆಯಾಗಿ ನಾವು ತಿಂತಾ ಇದ್ದೇವೆ, ಇದೇ ಸಂತೋಷ ಅಂತ. ಇವತ್ತು ನಮ್ಮಲ್ಲಿ ನಡೀತಾ ಇರೋದು ಇದೇ. ಪ್ರತಿಯೊಬ್ಬ ವ್ಯಕ್ತಿಯ ಕೊಡುಗೆಯಿಂದ ಸೇರಿದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಪ್ರತಿಭೆಯನ್ನು ಪ್ರಕಟಪಡಿಸುವುದಕ್ಕೆ ಈ ವೇದಿಕೆಯನ್ನು ಉಪಯೋಗಿಸುವುದರಿಂದ ನಿಮಗೆ ಕೊಡುವಂತಹ ರಸದ ಔತಣವೇ ಇವತ್ತಿನ ಯಕ್ಷಗಾನ. ಅದು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ, ಇಲ್ಲಿ ಬೇರೆ ಯಾವುದೇ ಸಾಲಿಗ್ರಾಮ ಇಲ್ಲ. ನಿಮ್ಮ ಇಂತಹ ಪ್ರೇಕ್ಷಕರ, ಇಂತಹ ಪೋಷಕರ ಸಹಕಾರ, ಪ್ರೋತ್ಸಾಹ ಸದಾ ಇರಲಿ. ನಮ್ಮ ಕಲಾವಿದರಿಬ್ಬರಿಗೆ ನಾವು ಗುರುತಿಸಿದ್ದೇವೆ, ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಇದು ನಾವು ಕೊಡುವಂತಹ ಕಿರು ಕಾಣಿಕೆ. ಇಂತಹ ಗೌರವಾನ್ವಿತ ಕಲಾವಿದರನ್ನು ಈ ಸಮಾಜ ಗುರುತಿಸಲಿ ಅಂತ ಕೇಳಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಸರಳ ಸಜ್ಜನ ವ್ಯಕ್ತಿ, ಧಾರ್ಮಿಕ ಮುಂದಾಳು, ಭಜನೆ, ಯಕ್ಷಗಾನದಂತಹ ಕಲೆಗಳನ್ನು ಉಳಿಸಿ ಬೆಳೆಸಲು ಸತತ ಶ್ರಮಿಸುತ್ತಿರುವ ಈ ಹರೀಶ್ ರಾವ್ ಮುಂಡ್ರುಪಾಡಿ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇವರಿಗೆ ಶಬರಾಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಶ್ರೀಯುತ ರಾಮಕೃಷ್ಣ ಶಬರಾಯರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಬರಾಯ ಪ್ರತಿಷ್ಠಾನದ ಮೂಲಕ ಕಲೆಯನ್ನು ಉಳಿಸಿ ಬೆಳೆಸಲು ನಿರಂತರ ಶ್ರಮಿಸುತ್ತಿರುವ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಅವಿರತ ಶ್ರಮಿಸಿದ ಕೇಂದ್ರ ಬಿಂದು ಡಾಕ್ಟರ್ ರಾಮಕೃಷ್ಣ ಶಬರಾಯ ಇವರಿಗೂ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಇವತ್ತಿನ ಅಭ್ಯಾಗತರಾಗಿ ಆಗಮಿಸಿದ ಪುಟ್ಟ ಊರಿನ ದೈತ್ಯ ಪ್ರತಿಭೆ ಯಕ್ಷಗುರು ಶ್ರೀಮತಿ ಆರತಿ ಭಟ್, ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಯುವ ನೇತಾರ ಶ್ರಮಿಕ ಶ್ರೀಯುತ ಯೋಗೀಶ್ ಆಲಂಬಿಲ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೂಪಿಸಲು
ಮಕ್ಕಳ ಜೊತೆ ಹಗಲಿರಲು ಶ್ರಮಿಸಿದ ನಮ್ಮ ಹೆಮ್ಮೆಯ ಗುರುಗಳು, ನಿರಂತರ ಶ್ರಮದಿಂದ ಎಷ್ಟೋ ವರ್ಷಗಳ ಕಾಲದಿಂದ ಯಕ್ಷಗಾನವನ್ನು ಉಳಿಸಿ ಬೆಳೆಸಲು ಸದಾ ಶ್ರಮಿಸುತ್ತಿರುವಂತಹ ಶ್ರೀಯುತ ವಿಠಲ್ ಹೆಬ್ಬಾರ್ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ.